press the bell icon on the YouTube app and never miss another update. Hello students. In the last class I was talking about law of conservation of momentum, right? I'll continue the same thing. So in today part 10 of the same chapter, force and laws of motion. Fine. So I was telling that there were two balls of mass m1 and mass m2 which were travelling with velocity u1 with u2. I was telling that objects A and B, we can take anything A, B or 1 and 2 to just to differentiate. There are two different objects. ಅಲ್ಲಿ ಎರಡು ಆಬ್ಜೆಕ್ಟ್ಸ್ ಇದ್ದಾವೆ ಅಂತಂದು ಹೇಳಲಿಕ್ಕೋಸ್ಕರ ಎ ಮತ್ತು ಬಿ ಅಥವಾ 1 ಅಥವಾ 2 ಅಂತ ತಗೋಬೋದು. ಎಕ್ಸ್ ಅಥವಾ ವೈ ಏನಾದ್ರು ತಗೋಬೋದು. ಎ ಅಂತ ತಗೊಂತೀರ ತಗೊಳ್ಳಿ. ಎ ಎಮ್ ಎ ಎಮ್ ಬಿ ಇಸ್ ದಿ ಮಾಸ್ ಆಫ್ ದಿ ಫಸ್ಟ್ ಅಂಡ್ ದಿ mass of the second objects. Moving with UA initial velocity and UB initial velocity of the second object, that is B ball. Since UA is greater than UB, it just chases the B and it hits the B. Since they are moving in the same direction, this ball is going to hit the ball, the second ball. That is, they are going to get collide. Collision will happen between them, right? Collision will happen. Dicky ಹೊಡಿತವೆ. MA and MB will collide with each other. ಇಲ್ಲಿ. Then their velocities will become different. So again they will move with different velocities. If this is MA, if this is MB, it move with the different velocity VB, it move with VA. Velocity VA is the velocity of this body after the collision. Initially it was UA. After the collision for B, object B, it is VB before UB. Once the collision happens, their velocity changes. Definitely, no doubt, common sense. ಒಂದು ಆಬ್ಜೆಕ್ಟ್ ಇನ್ನೊಂದು ಆಬ್ಜೆಕ್ಟ್ಗೆ ಡಿಕ್ಕಿ ಹೊಡೆದನಪ್ಪ ಅಂದರೆ ಮುಂಚೆದ್ದಂಥ ವೆಲಾಸಿಟಿ ಇರಲ್ಲ, ಬೇರೆ ಆಬ್ಜೆಕ್ಟ್ನ ಬೇರೆ ವೆಲಾಸಿಟಿ ಬರುತ್ತೆ. ದಟ್ ಈಸ್ ವಿ ಎ ಆ್ಯಂಡ್ ವಿ ಬಿ. Law of conservation of momentum I proved in the last class, right? It tells that total momentum of the system before the collision, collision ಆಗುವ ಮುಂಚೆ ಇರತಕ್ಕಂಥ ಮೊಮೆಂಟಮ್, ಟೋಟಲ್ ಮೊಮೆಂಟಮ್ ಒಟ್ಟಾರೆ ಎಷ್ಟಿದೆ ಮೊಮೆಂಟಮ್, ಟೋಟಲ್ ಮೊಮೆಂಟಮ್ TM ಬಿಫೋರ್ ಕೊಲಿಜನ್. ಇದು ಟೋಟಲ್ ಮೊಮೆಂಟಮ್ ಆಫ್ಟರ್ ದ ಕೊಲಿಜನ್. ಟೋಟಲ್ ಮೊಮೆಂಟಮ್ ಆಫ್ಟರ್ ದ ಕೊಲಿಜನ್ ಎಷ್ಟಾಗುತ್ತಪ್ಪ? ಮೊಮೆಂಟಮ್ ಆಫ್ ಆಬ್ಜೆಕ್ಟ್ ಎ ಈಸ್ MA into UA. Momentum of object B is MB into UB. MB into UB. ಇದರಿದು ಟೋಟಲ್ ಮೊಮೆಂಟಮ್. ಎರಡನ್ನು ಸೇರಿಸಿದಾಗ ಏನಾಗುತ್ತೆ? ಟೋಟಲ್ ಮೊಮೆಂಟಮ್. ದಿಸ್ ಈಸ್ ದಿ ಟೋಟಲ್ ಮೊಮೆಂಟಮ್. ಮೊಮೆಂಟಮ್ ಯಾವಾಗ? ಬಿಫೋರ್ ಕೊಲಿಜನ್. ಬಿಫೋರ್ ಕೊಲಿಜನ್ ಏನಿದು? MA into VA ಪ್ಲಸ್ MB into VB. ಇದನ್ನಿದು ಟೋಟಲ್ ಮೊಮೆಂಟಮ್ ಆಫ್ಟರ್ ದ ಕೊಲಿಜನ್. ಟೋಟಲ್ ಮೊಮೆಂಟಮ್ ಆಫ್ಟರ್ ದ ಕೊಲಿಜನ್. ಶಾರ್ಟ್ಕಟ್ಟಾಗಿ AC ಅಂತ ಬರ್ಕೊಳ್ರಿ. And the law of conservation of momentum says that if the collision is happening without any forces acting on the balls, ಅಂದರೆ ಇಲ್ಲಿ ಫ್ರಿಕ್ಷನ್ ಇಲ್ಲ ಅಂದರೆ, ಗಾಡಿ ಇಲ್ಲ ಅಂದರೆ, ಯಾವುದೇ ಫೋರ್ಸ್ ಇರಬಾರ್ದು. ಯಾಕೆ ಇರಬಾರ್ದು? ಸಪೋಸಿಂಗ್ ಈ ಥರ ಮೂವ್ ಆಗ್ತಿದ್ದಾವಪ್ಪ, ದೀಸ್ ಟು ಆಬ್ಜೆಕ್ಟ್ಸ್ ಆರ್ ಮೂವಿಂಗ್ ವಿತ್ UA ಆ್ಯಂಡ್ UB. ಇಫ್ ದೇರ್ ಇಸ್ ಸಮ್ ಏರ್, ವೆಲಾಸಿಟಿ ಮೇ ಬಿ ಡಿಫ್ರೆಂಟ್, ಅವಾಗ ಚೇಂಜ್ ಆಗ್ಬಿಡುತ್ತೆ. ಕೊಲಿಜನ್ ಆಗೋಕ್ಕೆ ಮುಂಚೆನೆ ಇನ್ನೇನು ಹೋಗಿ ಟಿಕ್ಕಿ ಹೊಡಿತಾ ಬಂದಾಗ ಅನ್ನೋ ಮುಂಚೆನೆ ಗಾಳಿ ಬಂದರೆ ಅಥವಾ ನೀವು ಕೈ ಅಡ್ಡ ಹಾಕಿದರೆ ಏನಾಗುತ್ತೆ? ಅಲ್ಲಿ ವೆಲಾಸಿಟಿ ಕಡಿಮೆ ಆಗುತ್ತೆ. ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಏನು ತೊಗೊಂಡಿರ್ತೀವಿ? UA ಅಂತ ತೊಗೊಂಡಿರ್ತೀವಿ. ಬಟ್ ಅಲ್ಲಿ ಗಾಳಿ ಬಂದು ಮತ್ತೊಂದು ಬಂದರೆ ಏನಾಗುತ್ತೆ? ವ್ಯಾಲ್ಯೂ ಚೇಂಜ್ ಆಗ್ಬಿಡುತ್ತೆ. ಅವಾಗ ಹಂಗಾಗ್ಕೊಡುದು. UA ಶುಡ್ ಬಿ UA ಅಂಟಿಲ್ ದ ಕೊಲಿಜನ್. ಕೊಲಿಜನ್ ಆಗೋವರೆಗೂ ಅದೇ ಥರ ಮೇಂಟೈನ್ ಆಗಬೇಕು ವೆಲಾಸಿಟಿ. ಮೇಂಟೈನ್ ಆಗಿಲ್ಲ ಅಂದರೆ ಏನರ್ಥ? ಅಲ್ಲಿ ಅದೊಂದು ಫೋರ್ಸ್ ಇದೆ ಅಂತ ಅರ್ಥ.
ಈ ಥರ ಮೇಂಟೈನ್ ಆಗಲ್ಲ, ರೈಟ್? ಫೋರ್ಸ್ ಇದ್ದೇ ಇರುತ್ತೆ, ಏನಿಲ್ಲ ಅಂದ್ರೆ ಫ್ರಿಕ್ಷನ್ ಫೋರ್ಸ್ ಅಂತ ಇದ್ದೇ ಇರುತ್ತೆ. ಅಲ್ಲೊಂದು ಬಾಲ್ ಹೋಗ್ತಾ ಇದೆ ಗ್ರೌಂಡಲ್ಲಿ, ಇನ್ನೊಂದು ಬಾಲ್ ಅದರಿಂದ ಹೋಗ್ತಾ ಇದೆ, ಹೋಗಿ ಡಿಕ್ಕಿ ಹೊಡಿತೇವೆ ಅಂದರೆ ಬಾಲ್ಗಳು ಹೋಗಿ ಅಲ್ಲಿ ಕೆಳಗಡೆ ಫ್ರಿಕ್ಷನ್ ಇರುತ್ತೆ. ನೀವು ಅಲ್ಲೆಲ್ಲೋ ಮೆಜರ್ ಮಾಡಿರ್ತೀರ ವೆಲಾಸಿಟಿಯನ್ನು, ಇನಿಷಿಯಲ್ ವೆಲಾಸಿಟಿಯನ್ನು ಆಫ್ ದೋಸ್ ಟು ಆಬ್ಜೆಕ್ಟ್ಸ್. ಯು ವುಡ್ ಹ್ಯಾವ್ ಮೆಜರ್ಡ್ ದ ವೆಲಾಸಿಟಿ ಆಫ್ ದೋಸ್ ಟು ಆಬ್ಜೆಕ್ಟ್ಸ್ ಸಮ್ವೇರ್. ಎಲ್ಲೋ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಮೆಜರ್ ಮಾಡಿರ್ತೀರಿ, ಅವು ಇನ್ನೇನು ಬಂದು ಬಡಿಬೇಕನ್ನೋದ್ರಾಗ ಅದ್ರ ವೆಲಾಸಿಟಿ ಕಡಿಮೆ ಆಗಿರುತ್ತಲ್ಲ, ಯಾಕೆ ಹೇಳಿ ಫ್ರಿಕ್ಷನ್ ಇರುತ್ತೆ ಕೆಳಗಡೆ. ಫ್ರಿಕ್ಷನ್ ಶುಡ್ ಹ್ಯಾವ್ ರೆಡ್ಯೂಸ್ ದಿ ವೆಲಾಸಿಟಿ ಆಫ್ ದೋಸ್ ಟು ಬಾಡೀಸ್. ಕಡಿಮೆ ಆಗಿರುತ್ತೆ, ಅವ ನಾವು ಈ ಥರ ಕಾಣಕ್ಕೆ ಬರಲ್ಲ ವ್ಯಾಲ್ಯೂಗಳನ್ನು. ಹಾಗಾಗಿ ಇಂಥ ಕೊಲಿಜನ್ಸ್ ಏನಂತೀವಿ ಅಂದರೆ, ಯಾವುದೇ ಫೋರ್ಸ್ ಇಲ್ಲ ಅಂದರೆ, ಅಲ್ಲಿ ಯಾವುದೇ ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟ್ ಆಗ್ತಿಲ್ಲ ಅಂದರೆ ಮೊಮೆಂಟಮ್ ಕನ್ಸರ್ವ್ ಆಗುತ್ತೆ. ಇಲ್ಲಾಂದ್ರೆ ಇದ್ರುಗಳ ಮೊಮೆಂಟಮ್ ಎಲ್ಲಿ ಬೇಕಲ್ಲಿ ಶೇರ್ ಆಗಿರುತ್ತೆ. ನೀವು ಸ್ಟಾರ್ಟಿಂಗ್ ಇಲ್ಲಿ ಬಿಡ್ತೀರಿ, ನೆಲ ಮೇಲೆ ಹಿಂಗೆ ಉರುಳಿ ಬಿಡ್ತೀರಿ ಬಾಲನ್ನು, ಅವಾಗ ಏನಾಗುತ್ತೆ, ಹೋಗ್ತಾ ಹೋಗ್ತಾ ಫ್ರಿಕ್ಷನ್ ಆಗಿ ಅದು ವೆಲಾಸಿಟಿ ಕಡಿಮೆ ಆಗುತ್ತೆ. ಡಿಕ್ಕಿ ಹೊಡಿಬೋದು, ಇಲ್ಲ ಅಂತ ನಾವು ಬಂದು ಕೊಲಿಜನ್ ಆಗ್ಬೋದು, ಬಟ್ ವೆಲಾಸಿಟಿ ಕಡಿಮೆ ಆಗಿರುತ್ತೆ. ಅಂದರೆ ಅರ್ಥ ಅವುಗಳ ಮೊಮೆಂಟಮ್ ಸ್ವಲ್ಪ ಶೇರ್ ಆಗಿರುತ್ತೆ. ಯಾರಿಗೆ? ನೆಲಕ್ಕೆ. ಸಮ್ ಆಫ್ ದಿ ಮೊಮೆಂಟಮ್ ಆಫ್ ದೀಸ್ ಟು ಆಬ್ಜೆಕ್ಟ್ಸ್ ಶುಡ್ ಹ್ಯಾವ್ ಶೇರ್ಡ್ ಟು ದಿ ಗ್ರೌಂಡ್. ಅವಾಗ ಏನಾಗುತ್ತೆ, ಇಲ್ಲಿ ವೆಲಾಸಿಟಿ ಇಲ್ಲಿ ಬೇರೆ ಬಂದ್ಬಿಡುತ್ತೆ. ಅವಾಗ ಅದ್ರಲ್ಲಿ ಏನಾಗಬಾರ್ದಪ್ಪ, ಕರೆಕ್ಟಾಗಿ ಬಂದು ಕೊಲಿಜನ್ ಆಗಿ ಕರೆಕ್ಟಾಗಿ ಆ ಥರ ಹೋಗ್ಬೇಕಂದ್ರೆ ಅಲ್ಲಿ ಯಾವುದೇ ಫ್ರಿಕ್ಷನ್ ಏನಿರಬಾರ್ದು, ಅಥವಾ ಯಾವುದೇ ಫೋರ್ಸ್ ಇರಬಾರ್ದು, ಎಕ್ಸ್ಟರ್ನಲ್ ಫೋರ್ಸ್ ಇರಬಾರ್ದು, ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಇರಬಾರ್ದು. ಇಫ್ ದೇರ್ ಆರ್ ಎನಿ ಅನ್ಬ್ಯಾಲೆನ್ಸ್ಡ್ ಫೋರ್ಸಸ್ ಆಕ್ಟಿಂಗ್ ಆನ್ ದೀಸ್ ಟು ಬಾಡೀಸ್, ನೋ ವಿ ಕೆನಾಟ್ ಮೆಜರ್ ದ ಮೊಮೆಂಟಮ್ ಎಕ್ಸಾಕ್ಟ್ಲಿ. ಅವಾಗ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಓಡಿಸ್ಬಿಟ್ಟಾಗಲ್ಲ. ಅದಕ್ಕೆ ಹೇಳಿದ್ರಲ್ಲಿ ಪ್ರೊವೈಡೆಡ್ ಸ್ಟೇಟ್ಮೆಂಟ್ ಏನು ಹೇಳ್ತಾರೆ ನೋಡಿ, ದ ಟೋಟಲ್ ಮೊಮೆಂಟಮ್ ಆಫ್ ದಿ ಟೂ ಆಬ್ಜೆಕ್ಟ್ಸ್ ಬಿಫೋರ್ ದ ಕೊಲಿಜನ್ ಈಸ್ ಈಕ್ವಲ್ಸ್ ಟು ದಿ ಟೋಟಲ್ ಮೊಮೆಂಟಮ್ ಆಫ್ ದಿ ಟೂ ಆಬ್ಜೆಕ್ಟ್ಸ್ ಆಫ್ಟರ್ ದ ಕೊಲಿಜನ್, provided there are no external unbalanced forces. ಈ ಥರ ಫೋರ್ಸ್ಗಳು ಇಲ್ಲ ಅಂದರೆ, ಅಲ್ಲಿ ಯಾವುದೇ ಫೋರ್ಸ್ ಇಲ್ಲ ಅಂದರೆ ಮೊಮೆಂಟಮ್ ಕನ್ಸರ್ವ್ ಆಗುತ್ತೆ. ಇದ್ದರೇನಪ್ಪ ಅಂದರೆ ಬೇರೆ ಬೇರೆ ಕಡೆ ಶೇರ್ ಆಗಿರುತ್ತೆ, ಅಲ್ಲಿ ಕೂಡ ಕನ್ಸರ್ವ್ ಆಗಿರುತ್ತೆ, ಎಲ್ಲಿ ಹೋಗಿಲ್ಲ, ನೆಲಕ್ಕೆ ಹೋಗಿರುತ್ತೆ ಅಷ್ಟೇ. ಸಮ್ ಆಫ್ ದ ಮೊಮೆಂಟಮ್ ಇಫ್ ದೇರ್ ಇಸ್ ಫ್ರಿಕ್ಷನ್ ಅಂದರೆ, ಈ ನೆಲದ ಮೇಲೆ ಫ್ರಿಕ್ಷನ್ ಇದೆ ಅಂದರೆ, ಸಮ್ ಆಫ್ ದ ಮೊಮೆಂಟಮ್ ಆಫ್ ದೀಸ್ ಟು ಬಾಡೀಸ್ ಶುಡ್ ಹ್ಯಾವ್ ಶೇರ್ಡ್ ಟು ದಿ ಗ್ರೌಂಡ್. ಶೇರ್ ಆಗಿರುತ್ತೆ ಅಷ್ಟೇ, ಅದು ಮೆಜರ್ ಮಾಡೋಕ್ಕಾಗಲ್ಲ ನಾವು. ಅಲ್ಲಿ ಗ್ರೌಂಡ್ ವೆಲಾಸಿಟಿ ಮಾಡೋಕ್ಕಾಗತ್ತಾ ಮೆಜರು? ಇನ್ನು ಮೆಜರ್ ದ ವೆಲಾಸಿಟಿ ಆಫ್ ದಿ ಡಸ್ಟ್ ಪಾರ್ಟಿಕಲ್ಸ್ ಆನ್ ದ ಗ್ರೌಂಡ್ when the balls are rolling over the ground. ಆಮೇಲೆ ಹೋಗ್ತಿರ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ಪಾರ್ಟಿಕಲ್ಸ್ ಇರ್ತಾವಲ್ಲ, ಶೇಕ್ ಆಗ್ತವೆ, ಅದು ಕೂಡ ಮೊಮೆಂಟಮ್ ಶೇರ್ ಆಗುತ್ತೆ. ಅಲ್ಲಿ ಇವುಗಳ ಮೊಮೆಂಟಮ್ ಶೇರ್ ಆಗುತ್ತೆ, ಅಲ್ಲಿ ಕೂಡ ಶೇರ್ ಆಗುತ್ತೆ, ರೈಟ್? ಹಾಗಾಗಿ ಇಲ್ಲಿ ಮೆಜರ್ ಮಾಡಿದಾಗ ಕಡಿಮೆ ಬರ್ಬೋದು, ಇಲ್ಲಿರ್ತಕ್ಕಂಥ ಮೊಮೆಂಟ್ಗಿಂತ ಅಲ್ಲಿ ಕಡಿಮೆ ಬರ್ಬೋದು. ಯಾಕೆ ಗ್ರೌಂಡಿಗೆ ಶೇರ್ ಆಗಿರುತ್ತೆ. ಅಥವಾ ಗಾಳಿ ಇದ್ದಾನಪ್ಪ ಅಂದರೆ ಅಲ್ಲಿ ಕೂಡ ಶೇರ್ ಆಗಿರುತ್ತೆ, ಏರ್ ಪಾರ್ಟಿಕಲ್ಸ್ಗಳಿಗೆ, ಗಾಳಿ ಪಾರ್ಟಿಕಲ್ಸ್ಗಳಿಗೆ ಶೇರ್ ಆಗಿರುತ್ತೆ. ಬಟ್ ಎಲ್ಲ ಕಡೆ ನಾವು ಕೌಂಟ್ ಮಾಡ್ಕೊಂಬರ್ರಿ. ಅವಾಗ ಇದಿಷ್ಟು ತೊಗೋಬೇಕು, ನೆಲ ಆಗಿಲ್ಲ, ಗಾಳಿ ಗಿಳಿ ಎಲ್ಲ ತೊಗೊಂಬನ್ನಿ. ಅವಾಗ ಬಿಫೋರ್ ದ ಕೊಲಿಜನ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ, ಆಫ್ಟರ್ ದ ಕೊಲಿಜನ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ, ಎಲ್ಲ ತಗೊಂಡು ಮತ್ತೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಆಗೇ ಆಗುತ್ತೆ. ಬಟ್ ಮೆಜರ್ ಮಾಡೋಕ್ಕಾಗಲ್ಲ ಅಷ್ಟೇ ಅದು ನಾವು, ರೈಟ್? therefore total momentum of two bodies before the collision should be equal to total momentum of the two bodies after the collision, provided there are no force. Just go simply easy ಹೋಗ್ಬೇಕಂದ್ರೆ say that there are no forces acting on them. ಫೋರ್ಸ್ ಆಗ್ತದೇನಪ್ಪ ಅಂದರೆ ಅಲ್ಲಿ ಬೇರೆ ಬೇರೆ ಕಡೆಗೆಲ್ಲ ಶೇರ್ ಆಗಿರುತ್ತೆ. ವಿ ಕೆನಾಟ್ ಮೆಜರ್ ಆಲ್ ದೋಸ್ ಥಿಂಗ್ಸ್. ಟು ಜಸ್ಟ್ ಫೈಂಡ್ ಔಟ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್, ಟು ವೆರಿಫೈ ದ ಮೊಮೆಂಟಮ್, ದ ಲಾ ಆಫ್ ಮೊಮೆಂಟಮ್, ಯು ಕ್ಯಾನ್ ಜಸ್ಟ್ ಸೆಟ್ ದ ಸ್ಮಾಲ್ ಎಕ್ಸ್ಪೆರಿಮೆಂಟ್ ಲೈಕ್ ದಿಸ್. ಇದು ನಾವು MAUA ಪ್ಲಸ್ MBUB ಈಸ್ ಈಕ್ವಲ್ಸ್ ಟು MAVA ಪ್ಲಸ್ MBVB ಅಂತಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಫಾರ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಇದನ್ನ M1 U1 ಅಂತ ಬರ್ಕೋಬಹುದು. ಮಾಸ್ ಆಫ್ ದಿ ಫಸ್ಟ್ ಆಬ್ಜೆಕ್ಟ್ M1, U1 is the initial velocity, mass of the second object M2, U2 is the initial velocity, is equals to mass of the second object is M2, right? U2 is the initial velocity, sorry V2 is the initial velocity, sorry V1, not V2, V1. So M1 U1 becomes V1, that is velocity of the first body after the collision. M2 into V2 is the velocity of the second body. So first object, initial velocity, final velocity. Second object's initial velocity, second object's final velocity. That is momentum before the collision, momentum after the collision should be equal to each other. ಈ ಥರ ಫಾರ್ಮ್ ಯೂಸ್ ಮಾಡ್ಬೋದು ಅಥವಾ ಅದರ ಯೂಸ್ ಮಾಡ್ಬೋದು. ಯೂಸ್ವಲಿ U1 V2 M2 V2 ಈ ಥರ 1 1 2 2 ಅನ್ನೋ ಒಂದು ಫಾರ್ಮನ್ನು ಯೂಸ್ ಮಾಡ್ತೀವಿ. Now to understand this, let's go through some examples.
ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಲೆಟ್ಸ್ ಗೋ ಥ್ರೂ ದಟ್ ಆಕ್ಟಿವಿಟಿ. ಟೇಕ್ ಎ ಬಿಗ್ ರಬ್ಬರ್ ಬಲೂನ್ ಆ್ಯಂಡ್ ಇನ್ಫ್ಲೇಟ್ ಇಟ್ ಫುಲ್ಲಿ. ಒಂದು ಬಲೂನ್ ತೊಗೋಬೇಕಂತೆ, ಅದನ್ನ ಓದಬೇಕು. ವಿ ಹ್ಯಾವ್ ಟು ಜಸ್ಟ್ ಮೇಕ್ ಇಟ್ ಎನ್ಲಾರ್ಜ್. ಈ ಥರ ಬಲೂನ್ ಇದೆ ಅಪ್ಪ, ಚಿಕನ್ ಪೀಸ್ ಆಯ್ತು ಅದು. ಇಟ್ ಬಿಕೇಮ್ ಲೈಕ್ ಎ ಚಿಕನ್ ಪೀಸ್. ಈ ಥರ ಬಲೂನ್ ಇದೆ, ಒಳಗೆಲ್ಲ ಇನ್ಫ್ಲೇಟ್ ಗಾಳಿ ಹಾಕಿದ್ದೀರಿ. ಇನ್ಫ್ಲೇಟೆಡ್ ಬಲೂನ್, ದೊಡ್ಡದಾಗಿರ್ತಕ್ಕಂಥ ಬಲೂನ್. ಟೈಟ್ಸ್ ನೆಕ್ ಯೂಸಿಂಗ್ ಎ ಥ್ರೆಡ್. ದಾರ ಬಳಸ್ಕೊಂಡು ಇದನ್ನ ಕಟ್ಟಿ, ರೈಟ್. ಆಲ್ಸೋ ಯೂಸಿಂಗ್ ಅದೇಸಿವ್ ಟೇಪ್ ಫಿಕ್ಸ್ ಎ ಸ್ಟ್ರಾ ಆನ್ ದ ಸರ್ಫೇಸ್ ಆಫ್ ದಿಸ್ ಬಲೂನ್. ಒಂದು ಸ್ಟ್ರಾ ಅನ್ನ ಫಿಕ್ಸ್ ಮಾಡಬೇಕು. ವಿ ಹ್ಯಾವ್ ಟು ಫಿಕ್ಸ್ ಎ ಸ್ಟ್ರಾ. ಸ್ಟ್ರಾ ಗೊತ್ತಲ್ವಾ? ಎಲ್ರಿಗೂ ಗೊತ್ತಿರುತ್ತೆ ಸ್ಟ್ರಾ ಅಂದ್ರೆ ಏನಂತ. ಸ್ಟ್ರಾನ ಫಿಕ್ಸ್ ಮಾಡಬೇಕು. ಸುಮ್ಮನೆ ಫಿಕ್ಸ್ ಆಗ್ಬಿಡುತ್ತೆ. ವಿ ಹ್ಯಾವ್ ಟು ಯೂಸ್ ಟೇಪ್. ಒಂದು ಅಂಟುವ ಒಂದು ಟೇಪನ್ನು ಯೂಸ್ ಮಾಡೋಣ. ಲೆಟ್ಸ್ ಯೂಸ್ ಎನ್ ಅದೆಸಿವ್ ಟೇಪ್ ಹಿಯರ್. ಟೇಪನ್ನು ಎರಡು ಕಡೆ ಫೋಲ್ಡ್ ಮಾಡಿ ಹಿಂಗೆ ಅದು ಸ್ಟ್ರಾಗ ಅಟ್ಯಾಚ್ ಆಗಬೇಕು, ಬಲೂನ್ಗೆ ಅಟ್ಯಾಚ್ ಆಗಬೇಕು. ಸಚ್ ದಟ್ ಸ್ಟ್ರಾ ಶುಡ್ ಬಿ ಫಿಕ್ಸ್ ಟು ಬಲೂನ್. ಬಲೂನ್ಗೆ ಫಿಕ್ಸ್ ಆಗಿರ್ಬೇಕು. ಅದು ಯಾಕೆ ಫಿಕ್ಸ್ ಆಗಿರ್ಬೇಕು ಅಂತ ಹೇಳ್ತೀನಿ. ಓಕೆ, ಈಗ ಸ್ಟ್ರಾ ಹಿಡ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ಬಲೂನ್ ಹಂಗೆ ಅದಕ್ಕೆ ಅಂಟ್ಕೊಂಡಿರುತ್ತೆ. ಸುಮ್ಮನೆ ಸ್ಟ್ರಾ ಇಟ್ಟನಪ್ಪ ಅಂದರೆ ಮೇಲೆ ಟೇಪ್ ಇಲ್ದಂಗೆ ಮೇಲೆ ಇಟ್ಟನಪ್ಪ ಅಂದರೆ ಉದುರುತ್ತೆ, ಬೀಳುತ್ತೆ ಬಲೂನ್. ಸರಿ, ಅದು ಸ್ಟ್ರಾ ಬೀಳುತ್ತೆ, ಅದು ಹಾಕ್ಕೊಡ್ದಂಗೆ. ಸೊ ವಿ ಹ್ಯಾವ್ ಟು ಯೂಸ್ ಎ ಟೇಪ್ ಇನ್ ಬಿಟ್ವೀನ್ ದಿ ಸ್ಟ್ರಾ ಅಂಡ್ ದಿ ಬಲೂನ್ ಸಚ್ ದಟ್ ದೇ ಆರ್ ಕ್ಲಿಂಗ್ಡ್ ಟುಗೆದರ್, ದೇ ಆರ್ ಅಟ್ಯಾಚ್ಡ್ ಟುಗೆದರ್, ರೈಟ್. ಪಾಸ್ ಎ ಥ್ರೆಡ್ ಥ್ರೂ ದ ಸ್ಟ್ರಾ ಅಂಡ್ ಹೋಲ್ಡ್ ಒನ್ ಎಂಡ್ ಆಫ್ ದಿ ಥ್ರೆಡ್ ಇನ್ ಯುವರ್ ಹ್ಯಾಂಡ್ ಆರ್ ಫಿಕ್ಸ್ ಇಟ್ ಆನ್ ದ ವಾಲ್. ಒಂದು ಥ್ರೆಡ್ಡನ್ನು ಪಾಸ್ ಮಾಡಬೇಕು, ಅದರಲ್ಲಿ ಸ್ಟ್ರಾ ಮುಖಾಂತರ, ಇದ್ರ ಮುಖಾಂತರ ದಾರನ ಫಿಕ್ಸ್ ಮಾಡಬೇಕು, ಪಾಸ್ ಮಾಡಬೇಕು. ಈಗ ದಾರನ ಒಂದು ವಾಲ್ಗೆ, ಒಂದು ಗೋಡೆಗೆ ಫಿಕ್ಸ್ ಮಾಡಿ, ಒಂದು ಕೊಂಡಿ ಇರುತ್ತಲ್ಲ ಅಲ್ಲಿಗೆ ಕಟ್ಟಿ ಅಷ್ಟೇ ದಾರನ. ಇಲ್ಲಿ ಕೂಡ ಕಟ್ಟಿ ಇನ್ನೊಂದು ವಾಲ್ಗೆ, ಅಥವಾ ನಿಮ್ಮ ಕೈಯಲ್ಲಿ ಹಿಡ್ಕೋಬಹುದು. ಶೇಕ್ ಆಗುತ್ತೆ ಕೈಯಲ್ಲಿ ಹಿಡ್ಕೊಂಡ್ರೆ, ಡಿಸ್ಟರ್ಬೆನ್ಸ್ ಆಗುತ್ತೆ, ಡಿಸ್ಟರ್ಬೆನ್ಸ್ ಹಾಕ್ಕೊಡ್ದು. ಹಾಗಾಗಿ ಏನು ಮಾಡ್ತೀರಾ, ಇನ್ನೊಂದು ವಾಲ್ಗೆ ಕಟ್ಟಿ ಈ ಥರ ಸಪೋರ್ಟಿಗೆ ಅಷ್ಟೇ ಇದೆಲ್ಲ ಮಾಡಿರೋದು ನಾವು. ವಾಟ್ಸ್ ಹ್ಯಾಪನಿಂಗ್ ಹಿಯರ್? ಸೊ ಯು ಹ್ಯಾವ್ ಟು ಸಸ್ಪೆಂಡ್ ದಿ ಹೋಲ್ ಅಂಡ್ ಸೋಲ್ ಸೆಟಪ್ ಈಸ್ ಫಾರ್ ಸಸ್ಪೆಂಡಿಂಗ್ ದ ಬಲೂನ್. ಬಲೂನನ್ನು ನಿಲ್ಲಿಸ್ಲಿಕ್ಕೋಸ್ಕರ, ರೈಟ್. ಈಗ ಮಾಡ್ತೀರಿ ನೀವು, ಇಷ್ಟೆಲ್ಲ ಅರೇಂಜ್ಮೆಂಟ್ ಆಗಿದೆ. ಫಾಲೋವಿಂಗ್ ನೌ, ಇಫ್ ಯು ಜಸ್ಟ್ ರಿಮೂವ್ ದಿ ಥ್ರೆಡ್ ಟೈಡ್ ಟು ದಿ ನೆಕ್ ಆಫ್ ದಿ ಬಲೂನ್, ಇದನ್ನ ರಿಮೂವ್ ಮಾಡಿಬಿಟ್ರೆ ಏನಾಗುತ್ತೆ, ಗಾಳಿ ಒಳಗಡೆ ಬರುತ್ತೆ. ಸುಮ್ಮನೆ ಈಗ ಇದ್ರ ಮುಂಚೆ ಲೀವ್ ದಿಸ್ ಎಕ್ಸ್ಪೆರಿಮೆಂಟ್. ಈಗ ನೋಡಿ, ಬಲೂನು ದೊಡ್ಡದಿದೆ, ಊಬಿದ್ದೀರಿ ಬಲೂನನ್ನು, ರೈಟ್. ಈಗ ಹಿಡ್ಕೊಂಡಿದ್ದೀರಿ ಬಲೂನನ್ನು, ಊಬಿ ಕೈಯಲ್ಲಿ ಹಿಂಗೆ ಸುತ್ತಿ ಕೈಯಲ್ಲೇ ಮಡಚಿ ಹಿಂಗೆ ಹಿಡ್ಕೊಂಡಿದ್ದೀರಿ, ದೊಡ್ಡದಾಗಿರುತ್ತೆ ಬಲೂನ್. ಬಿಟ್ಬಿಡಿ, ಜಸ್ಟ್ ಲೀವ್ ದಟ್. ಗಾಳಿ ಎಲ್ಲ ಹೊರ ಬರುತ್ತೆ, ದಟ್ ಏರ್ ಕಮ್ಸ್ ಔಟ್, ದಟ್ ಏರ್ ಎಸ್ಕೇಪ್ಸ್ ಫ್ರಮ್ ದ ಬಲೂನ್. ಬಟ್ ಲುಕ್ ಅಟ್ ದಿ ಡೈರೆಕ್ಷನ್. ಇಫ್ ಯು ಜಸ್ಟ್ ರಿಮೂವ್ ದಿಸ್ ಟೈ, ರೈಟ್, ಇದನ್ನ ಕಟ್ಟಿರೋದನ್ನ ಬಿಟ್ಟರೆ ಅಥವಾ ನೀವು ಹಿಡ್ಕೊಂಡಿರೋದನ್ನ ಬಿಟ್ಟರೆ ಗಾಳಿ ಏನಾಗುತ್ತೆ ಹೇಳಿ, ಜೋರಾಗಿ ಹೊರ ಬರುತ್ತೆ. ಇಟ್ ಎಸ್ಕೇಪ್ಸ್ ಔಟ್ ಆಫ್ ದಟ್ ನಾಸಲ್ ವೆರಿ ಫಾಸ್ಟ್ಲಿ. Once this air escapes, you must have observed that the balloon should have moved in the opposite direction. ನೋಡಿ, ಗಾಳಿ ಹಿಂಗೆ ಹೋಗ್ತಿರ್ಬೇಕಾದ್ರೆ ಅದು ಆ ಕಡೆ ಹಿಂದಕ್ಕೆ ಹೋಗ್ತಾ ಇರುತ್ತೆ ಬಲೂನ್. ಸುಮ್ಮನೆ ಆಟ ಆಡಿಬೇಕಾರೆ ತೊಗೊಂಡು, ಟೇಕ್ ಎ ಬಲೂನ್, ಜಸ್ಟ್ ಗಿವ್ ಸಮ್ ಏರ್ ಟು ಇಟ್, ದಟ್ ಈಸ್ ಇನ್ಫ್ಲೇಟ್ ದ ಬಲೂನ್. ಹಿಡ್ಕೊಳ್ಳಿ, ಬಲೂನ್ ಬಿಡಿ, ಅದು ಗಾಳಿ ಹೋಗ್ತಿರ್ಬೇಕಾದ್ರೆ ಅದು ಈ ಕಡೆ ಹಿಂಗೆ ಬರ್ತಾ ಇರುತ್ತೆ, ಹಿಂಗೆ ಈ ಕಡೆ ಜಂಪ್ ಆಗುತ್ತೆ ಬಲೂನ್ ಆಪೋಸಿಟ್ ಡೈರೆಕ್ಷನಲ್ಲಿ. ಇದು ಈ ಕಡೆ ಇದ್ರೆ ನಾಸಲ್ ಈ ಕಡೆ ಅಂದರೆ ಈ ಕಡೆ ಗಾಳಿ ಹೋಗುತ್ತೆ ಅಂತ ಅರ್ಥ. ಬಲೂನ್ ಈ ಕಡೆ ಹೋಗುತ್ತೆ, ಈ ಕಡೆ ಹೋಗುತ್ತೆ, ಇನ್ ದಟ್ ಡೈರೆಕ್ಷನ್. Which means that the air is coming here. Air comes out of the balloon in this direction. So air applies a pressure here or a force here. Air force is in this direction. Following. Once it is coming out of this balloon means it is applying a force in this direction. At the same time, the balloon is also going to experience a force in the opposite direction, which means that for this action there should be reaction. ಅರ್ಥ ಆಗ್ತಿದೆನಾ? There should be reaction. ಥರ್ಡ್ ಲಾ ಕೂಡ ಹೇಳ್ಬೋದು ಇದನ್ನ, ಥರ್ಡ್ ಲಾ ಆಫ್ ಮೋಷನ್. See, once the air comes in this direction, the balloon should go in that direction. For the action, there should be equal reaction, but that too in the opposite direction. But that is in the opposite direction. Now, we come to know from third law we come to know that the balloon will move in the opposite direction. That's fine, very fine. But
with how much velocity the balloon will go back, I will go in that back direction. ಎಷ್ಟು ವೆಲಾಸಿಟಿಯಲ್ಲಿ ಹೋಗುತ್ತೆ ಅಂತ ಹೆಂಗೆ ಗೊತ್ತಾಗುತ್ತೆ? ಬೈ ಯೂಸಿಂಗ್ ದಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಅದು ಮೆಜರ್ ಮಾಡಲಿಕ್ಕೋಸ್ಕರನೇ, ಅದನ್ನ ತಿಳ್ಕೊಳ್ಳಿಕ್ಕೋಸ್ಕರನೇ ಇದೆಲ್ಲ ಸೆಟಪ್ ಇದು ಎಕ್ಸ್ಪೆರಿಮೆಂಟ್ ಆಕ್ಟಿವಿಟಿ. ಹೇಗೆ ನೋಡಿ, ಒನ್ಸ್ ಯು ರಿಮೂವ್ ದಿಸ್ ಥ್ರೆಡ್ ಏನಾಗುತ್ತೆ ಅವಾಗ? ದ ಏರ್ ಎಸ್ಕೇಪ್ಸ್ ಔಟ್ ಆಫ್ ದ ಬಲೂನ್. ಆಕ್ಷನ್ ಫೋರ್ಸ್, it is action. For the action there will be reaction such that this balloon moves in this direction. ಈ ಕಡೆ ಮೂವ್ ಆಗುತ್ತೆ, ಹೌದಾ? ಈಗ ನೋಡಿ, ಇಲ್ಲಿ ಸ್ಟ್ರಾ ಏನಾಗಿದೆ? ಅಟ್ಯಾಚ್ ಆಗಿದೆ. ಬಲೂನ್ ಜೊತೆಗೆ ಸ್ಟ್ರಾ ಕೂಡ ಮೂವ್ ಆಗುತ್ತೆ. ಸ್ಟ್ರಾ ಆಲ್ಸೋ ಮೂವ್ಸ್ ಇನ್ ದಟ್ ಡೈರೆಕ್ಷನ್. ನಾವು ಬೈ ಲುಕಿಂಗ್ ಅಟ್ ದಿ ಸ್ಟ್ರಾ, ಈಗ ಒಂದು ಸ್ಟ್ರಾ ಇದೊಂದು ಫಿಕ್ಸ್ ಪಾಯಿಂಟ್ ಅಪ್ಪ, ಇದು ಇಲ್ಲಿದೆ ಪಾಯಿಂಟ್, ಒಂದು ಮಾರ್ಕ್ ಮಾಡ್ಕೊಳ್ಳಿ ಪಾಯಿಂಟ್ ಅನ್ನ, ಟೈಮನ್ನು ಇಟ್ಕೊಳ್ಳಿ. ಫಾಲೋವಿಂಗ್, ಇದ್ರ ಎಷ್ಟು ವೆಲಾಸಿಟಿಯಲ್ಲಿ ಮೂವ್ ಆಗ್ತಿದೆ ಅಂತ ಗೊತ್ತಾಗಬೇಕಂದ್ರೆ ಸುಮ್ಮನೆ ಒಂದು ಸ್ಕೇಲ್ ಅಥವಾ ಇಟ್ಕೊಂಡು ಒಂದು ಸ್ಕೇಲ್ ಇಟ್ಟು ರೀಡಿಂಗ್ ಸ್ಕೇಲ್ ಇಟ್ಟನಪ್ಪ ಅಂದರೆ ಇದು ಇಲ್ಲಿ ಬಂದು ಇಷ್ಟಕ್ಕೆ ಬಂದು ನಿಲ್ತಪ್ಪ ಬಲೂನು, ಸ್ಟ್ರಾ ಇಲ್ಲಿವರೆಗೆ ಬಂದು ನಿಲ್ತು. ಮೆಜರ್ ಮಾಡಿ, ದೂರ ಮೆಜರ್ ಮಾಡಿ, ಟೈಮ್ ಮೆಜರ್ ಮಾಡಿ, ದೂರ ಬೈ ಟೈಮ್, ಡಿಸ್ಟೆನ್ಸ್ ಬೈ ಟೈಮ್ ಗಿವ್ಸ್ ಯು ವೆಲಾಸಿಟಿ, ಹೌದಾ? ಆ ಥರ ವೆಲಾಸಿಟಿ ಗೊತ್ತಾಗ್ಬಿಡುತ್ತೆ ನಮಗೆ. ಅಂದರೆ ಇಲ್ಲಿ ವಿ ಕ್ಯಾನ್ ಕ್ವಾಂಟಿಫೈ ಆರ್ ವಿ ಕ್ಯಾನ್ ಡಿಟೆಕ್ಟ್ ದಿ ವೆಲಾಸಿಟಿ ವಿತ್ ವಿಚ್ ಬಲೂನ್ ಮೂವ್ಸ್. ಅದಕ್ಕೋಸ್ಕರ ಸ್ಟ್ರಾ ಬೇಕು ಅಷ್ಟೇ, ಇಲ್ಲಿ ಅಲ್ಲೇನು ಬೇರೆ ಏನಕ್ಕೂ ಬೇಕಾಗಲ್ಲ. ಸರ್ ನಾವು ಹಂಗೆ ಬಿಡ್ಬೋದಲ್ಲ, ಹಿಂಗೆ ಹಿಡ್ಕೊಂಡು ಹಿಂಗೆ ಬಿಟ್ಟಿವಲ್ಲ, ಈಗ ಇಲ್ಲಿ ಹಿಂಗೆ ಹಿಡ್ಕೊಂಡು ಬಲೂನ್ ಹಿಂಗೆ ಬಿಡ್ಬೋದಲ್ಲ, ಹಾರ್ಕೊಂಡು ಹೋಗುತ್ತೆ ಹಿಂಗೆ ಹಿಂದಕ್ಕೆ ಬಲೂನ್. ಅಫ್ಕೋರ್ಸ್ ಇಟ್ ಗೋಸ್ ಇನ್ ದ ಬ್ಯಾಕ್ವರ್ಡ್ ಡೈರೆಕ್ಷನ್, ಇನ್ ದಿ ಆಪೋಸಿಟ್ ಡೈರೆಕ್ಷನ್ ಹೋಗುತ್ತಿಲ್ಲ ಅಂತ ಅಲ್ಲ. ಬಟ್ ಹೆಂಗೆ ಮೆಜರ್ ಮಾಡ್ತಾರೆ? ರೆಫರೆನ್ಸ್ ಬೇಕಲ್ವಾ? ಹೆಂಗೆ ಬೇಕಂಗೆ ಹೋಗ್ಬಿಡುತ್ತೆ ಬಲೂನ್, ಹೆಂಗೆ ಬೇಕಂತ ಡೈರೆಕ್ಷನ್ ತೊಗೊಂಡ್ಬಿಡುತ್ತೆ. ಅದಕ್ಕೆ ಪಕ್ಕ ಡೈರೆಕ್ಷನ್ ಕೊಡಬೇಕಂದ್ರೆ ಈ ಥರ ಸ್ಟ್ರಾ ಅನ್ನ ಫಿಕ್ಸ್ ಮಾಡಿರೋನಾಗುತ್ತೆ, ಇದೇ ಡೈರೆಕ್ಷನಲ್ಲಿ ಬಲೂನು ಸ್ಟ್ರೈಟಾಗಿ ಹೋಗುತ್ತೆ. ಇಲ್ಲಾಂದರೆ ಇಟ್ ಗೋಸ್, ಅಫ್ಕೋರ್ಸ್ ಇಟ್ ಗೋಸ್, ಬಟ್ ಡೈರೆಕ್ಷನ್ ವಿಲ್ ಬಿ ನಾಟ್ ಸೇಮ್. ಇಟ್ ಜಸ್ಟ್ ಫ್ಲೈಸ್ ಫಾಸ್ಟ್. ಸೊ ಮಾರುತ್ತೆ, ಯಾಕೆ ಬೇಕು ಹೆಂಗೆ ಬೇಕಂಗೆ ಆರುತ್ತೆ, ಇಲ್ಲಾಂದರೆ ಸ್ಟ್ರೈಟಾಗಿ ಹೋಗುತ್ತೆ. ಫಾಲೋವಿಂಗ್, therefore by this experiment we can come to know the law of conservation of momentum towards good also. ಏನು ಮಾಡ್ಬೋದು? ಸಿ, ಏರ್ ಈಸ್ ಕಮಿಂಗ್ ಔಟ್ ಮೀನ್ಸ್ ಮಾಸ್ ಆಫ್ ದ ಏರ್ ಈಸ್ ಕಮಿಂಗ್ ಹಿಯರ್. ಸಮ್ ಏರ್ ಈಸ್ ಕಮಿಂಗ್ ಮೀನ್ಸ್ ಮಾಸ್ ಈಸ್ ಕಮಿಂಗ್. ಸೇ ವಿತ್ ವೆಲಾಸಿಟಿ u1, ವಿತ್ ವೆಲಾಸಿಟಿ u1. ನಾವು ಇಲ್ಲಿ ದಿ ಬಲೂನ್ ರಿಮೈನ್ಡ್ ಪಾರ್ಟ್ ಆಫ್ ದಿ ಬಲೂನ್, ಗಾಡಿಯೆಲ್ಲ ಹೋದ್ಮೇಲೆ ಬಲೂನ್ ಬರುತ್ತೆ ಗೊತ್ತಾ? ದ ಬಲೂನ್ ಅಂಡ್ ದ ಸ್ಟ್ರಾ ಟೋಟಲ್ ಮಾಸ್ ಲೆಟ್ ಮಿ ಸೇ m2. ಯಾಕೆ ಎರಡು ಮೂವ್ ಆಗ್ತಾವಲ್ಲ, m2 ಅಂತ ತಗೊಳ್ಳೋಣ. ಸೇ ದೇರ್ ವೆಲಾಸಿಟಿ ಈಸ್ u2. From the law of conservation of momentum, these should be equal to each other. ಅಥವಾ by the actual formula, see before the air coming out, ಅಂದ್ರೆ ಬಿಫೋರ್ ದ ಪ್ರೊಸೆಸ್ ಆರ್ ಬಿಫೋರ್ ದ ಇಂಟ್ರಾಕ್ಷನ್. ಇಲ್ಲಿ ಒಂದು ಇಂಟ್ರಾಕ್ಷನ್ ಅಂತ ಹೇಳ್ಬೋದು ನಾವಿಲ್ಲಿ. ಆಗ್ಲೇ ಎಕ್ಸಾಂಪಲ್ ಕೊಲಿಷನ್ ಆಯ್ತಲ್ವಾ, ಎರಡು ಬಾಲ್ಸ್ಗಳು, ಅದೊಂದು ಇಂಟ್ರಾಕ್ಷನ್ ಅದು. ಸೊ ಹಿಯರ್ ಬಿಫೋರ್ ದ ಇಂಟ್ರಾಕ್ಷನ್, ವಾಟ್ ಈಸ್ ದಟ್ ಇಂಟ್ರಾಕ್ಷನ್? ದಟ್ ಈಸ್ ಎಸ್ಕೇಪಿಂಗ್ ಆಫ್ ದಿ ಏರ್ ಔಟ್ಸೈಡ್ ದಿ ಬಲೂನ್, ಔಟ್ ಆಫ್ ದಿ ಬಲೂನ್. ಬಲೂನ್ ಔಟ್ ಆಫ್ ದಿ ಬಲೂನ್ ಅನ್ನ ಏರ್ ಬರುವಕ್ಕೆ ಮುಂಚೆ ಏನಾಗಿತ್ತು? ಬಲೂನ್ ಅಂಡ್ ದ ಏರ್ ಇನ್ಸೈಡ್ ಅಲಾಂಗ್ ವಿತ್ ದ ಸ್ಟ್ರಾ, ಆಲ್ ಆಫ್ ದೆಮ್ ವರ್ ಅಟ್ ರೆಸ್ಟ್. ಏನಾಗಿದ್ವು? ರೆಸ್ಟ್ ಅಲ್ಲಿದ್ವಿ. So air inside the balloon which is attached to the straw, both of them were at rest. Suppose inside air mass is say m1. Say m1. u1 is the velocity of the air before the interaction, that is before the escaping, plus balloon and straw's mass, let me say m2, and their velocity is u2. Idenidu total momentum before the interaction or before the change, right? ಈಗ ನೋಡಿ, u1 ಎಷ್ಟಪ್ಪ? ಗಾಳಿ ಒಳಗೆ ಇದೆ ಅಂದ್ರೆ ಮೂವ್ ಆಗ್ತಿಲ್ಲ ಅಂದ್ರೆ ವೆಲಾಸಿಟಿ 0 ಅಂತ ಅರ್ಥ. u1 is 0. 0 into m1 is 0. ಪ್ಲಸ್ u2, ಸ್ಟ್ರಾ ಮತ್ತೆ ಬಲೂನ್ ಮೂವ್ ಆಗ್ತಿಲ್ಲ, ಹಾಗೆ ಇದ್ದಾವೆ. ಯಾವಾಗ? ಗಾಳಿ ಹೋಗಕ್ಕೆ ಮುಂಚೆ, ಬಿಫೋರ್ ದ ಏರ್ ಗೋಸ್ ಔಟ್, ರೈಟ್? u2 ಇಲ್ಲ ಆಲ್ಸೋ 0. 0 into something is again 0. ಅಂದ್ರೆ ಟೋಟಲ್ ಮೊಮೆಂಟಮ್ ಬಿಫೋರ್ ದಿ ಏರ್ ಎಸ್ಕೇಪ್ಸ್, ಏರ್ ಎಸ್ಕೇಪ್ ಆಗುವ ಮುಂಚೆ ಟೋಟಲ್ ಮೊಮೆಂಟಮ್ ಏನಾಗಿತ್ತು? 0 ಆಗಿತ್ತು. ಅಂದ್ರೆ ಅದು ಟೋಟಲ್ ಮೊಮೆಂಟಮ್ ಬಿಫೋರ್ ದಿ ಇಂಟ್ರಾಕ್ಷನ್, ಬಿಫೋರ್ ದಿ ಇಂಟ್ರಾಕ್ಷನ್, ದಟ್ ಮೇ ಬಿ ಕೊಲಿಷನ್ ಆರ್ ಎಸ್ಕೇಪಿಂಗ್ ಆಫ್ ದಿ ಏರ್ ಆರ್ ಎನಿಥಿಂಗ್, ಒಟ್ಟಲ್ಲಿ ಅದು ಇಂಟ್ರಾಕ್ಷನ್, ಅದೊಂದು ಪ್ರೊಸೆಸ್ ಅದು. ಲಾಸ್ಟ್ ಎಕ್ಸಾಂಪಲ್ ಕೊಲಿಷನ್ ಆಗಿತ್ತು, ಅದು ಕೂಡ ಒಂದು ಇಂಟ್ರಾಕ್ಷನ್ ಅಷ್ಟೇ. ಸೊ ಬಿಫೋರ್ ದಿ ಇಂಟ್ರಾಕ್ಷನ್ ಟೋಟಲ್ ಮೊಮೆಂಟಮ್ ಇಸ್ ದಿಸ್ ಮಚ್, ದಟ್ ಈಸ್ 0. ದಟ್ ಈಸ್ ಹೌ ಮಚ್? ದಟ್ ಈಸ್ 0. ಈ ಕಡೆ ಆಫ್ಟರ್ ದಿ ಇಂಟ್ರಾಕ್ಷನ್, ದಟ್ ಈಸ್ ಆಫ್ಟರ್ ದ ಎಸ್ಕೇಪ್ ಆಫ್ ದಿ ಏರ್, ಏನಾಗುತ್ತೆ? ಸೇ ಏರ್ಸ್ ಮಾಸ್ ಈಸ್ m1, ಗಾಳಿಯ ತೂಕ ಎಷ್ಟಪ್ಪ? m1. ಲೆಟ್ಸ್ ಸೇ ಇಟ್ ಈಸ್ ಮೂವಿಂಗ್ ವಿತ್ ವೆಲಾಸಿಟಿ v1. ಎಷ್ಟಿದೆ ವೆಲಾಸಿಟಿ? v1 ಅಂತ ಅನ್ಕೊಳ್ಳಿ ಆಫ್ಟರ್ ದ ಇಂಟ್ರಾಕ್ಷನ್.
plus mass of the balloon and the straw is m2. Let's say they are moving with velocity v2 after the interaction, that is after the escape of the air. These should be equal to each other from the law of conservation of momentum. Total momentum of the two bodies before the interaction. Total momentum of the two bodies before the interaction should be equal to the total momentum of the same two bodies after the interaction. After the interaction. So ಇದೇನಿದು ಹೊಲನ್ಸಲ್ ಜೀರೋ ಥಿಂಗ್. ಯಾಕೆ ಹೇಳಿ, ಈ ವೆಲಾಸಿಟಿ ಜೀರೋ ಇದೆ, ಗಾಳಿ ಅಲ್ಲಿದೆ ಅಂದರೆ ವೆಲಾಸಿಟಿ ಜೀರೋ, ಇದು ಕೂಡ ಅದು ಕೂಡ ಅಲ್ಲಿದೆ ಅಂದರೆ ಬಲೂನ್ ಸ್ಟ್ರಾ ಅಲ್ಲಿದೆ ಅಂದರೆ ಇದು ಕೂಡ ಜೀರೋ. ಸೊ ಎಂಟೈರ್ ಥಿಂಗ್ ಇಸ್ ಜೀರೋ. ಅಲ್ಲಿಗೇನು ಬರೀಬೋದು ನಾವು, ಜೀರೋ ಇಸ್ ಈಕ್ವಲ್ಸ್ ಟು m1 ಇಂಟು v1 ಪ್ಲಸ್ m2 ಇಂಟು v2 ಅಂತ ಬರಿಬೋದು. ಅಥವಾ ಆರ್ m1 v1 ಇಸ್ ಈಕ್ವಲ್ಸ್ ಈ ಕಡೆ ತಗೊಂಬಂದು ಏನಾಗುತ್ತೆ ಮೈನಸ್ m2 ಇಂಟು v2. ಮೈನಸ್ m2 ಇಂಟು v2. See here, m1 into v1 is what? Momentum of the air when it is coming out of the balloon. Escape ಆದ್ಮೇಲೆ ಅದ್ರ ಇರ್ತಕ್ಕಂಥ momentum, ಅದರ momentum after the interaction, that is after the escape. That is the momentum of the air, and the momentum of the air should be equal to the momentum of the balloon and the straw which is going in this direction. ಆ ಕಡೆ ಹೋಗ್ತಕ್ಕಂಥ ಬಲೂನ್ ಮತ್ತು ಸ್ಟ್ರಾನ ಮೊಮೆಂಟಮ್ ಸಮ ಆಗಿರಬೇಕದು. ಸಿ ಈಕ್ವಲ್ಸ್. And also it should be opposite in nature, that is it should go in the opposite direction. The symbol says it is going in the opposite direction. The formula works. ಟ್ರೈ ಮಾಡಿ ಮನೆಯಲ್ಲಿ ಬೇಕಾದ್ರೆ ಇದನ್ನ ಇಂಟ್ರೆಸ್ಟ್ ಇದ್ದರೆ ಮಾಡಬೇಕು. ಟ್ರೈ ಮಾಡಿದರೆ ಡೆಫಿನೆಟ್ಲಿ ನೋ ಡೌಟ್ಸ್ ಇಟ್ ಗೋಸ್ ಇನ್ ದಿಸ್ ಡೈರೆಕ್ಷನ್. So by using this formula, if you know the air mass, if you know the mass of the balloon and the straw, if you know the velocity of any one thing, that is air velocity ಗೊತ್ತಿದ್ರೆ ಅಥವಾ ಇದ್ರ ವೆಲಾಸಿಟಿ ಗೊತ್ತಿದ್ರೆ, v1 ಅದರ ಗೊತ್ತಿರಲಿ ಅಥವಾ v2 ಅದರ ಗೊತ್ತಿರಲಿ, ಇನ್ನೊಂದನ್ನು ಕಡಿಬೋದು ನೀವು, ಇನ್ನೊಂದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಟು ಕ್ವಾಂಟಿಫೈ ದಿ ಮೊಮೆಂಟಮ್ ಆರ್ ಟು ಡಿಟರ್ಮೈನ್ ದಿ ಮೊಮೆಂಟಮ್ ಆರ್ ಡಿಟೆಕ್ಟ್ ದ ಮೊಮೆಂಟಮ್, ಎಷ್ಟು ಮೊಮೆಂಟಮ್ ಇದೆ ಅಂತಂದು ಗೊತ್ತಾಗಬೇಕಂದ್ರೆ, ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ವಿ ನೀಡ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಬಟ್ ಯಾವ ಕಡೆ ಹೋಗುತ್ತೆ ಅನ್ನೋದನ್ನು ಈಸಿಯಾಗಿ ಹೇಳ್ಬೋದು ಬೈ ಥರ್ಡ್ ಲಾ. By third law only you can say for every action there is equal and opposite reaction, therefore balloon should go in the opposite direction and straw also should go in the opposite direction since they are attached, no? But to quantify, but to just measure how much they are going, how much momentum they have, we have to use law of conservation of momentum. ಈ ಥರ, right? ಇನ್ನೊಂದು ಎಕ್ಸಾಂಪಲ್, activity. Activity 9.6. Take a test tube of good quality glass material and put a small amount of water in it. ಒಂದು ಟೆಸ್ಟ್ ಟ್ಯೂಬ್ ತಗೋಬೇಕಂತೆ, ರೈಟ್? ಸೊ ವಿ ಹ್ಯಾವ್ ಎ ಟೆಸ್ಟ್ ಟ್ಯೂಬ್. we have to keep or we have to pour some water in it. ಒಂಚೂರು ನೀರು ಹಾಕ್ಬೇಕು ಇದರಲ್ಲಿ, ಆಯ್ತಾ? ಪ್ಲೇಸ್ ಎ ಸ್ಟಾಪ್ ಕಾರ್ಕ್ ಅಟ್ ದ ಮೌತ್ ಆಫ್ ಇಟ್. ಕಾರ್ಕ್ ಗೊತ್ತಲ್ವಾ, ಬೆಂಡು. ಒಂದು ಕಾರ್ಕನ್ನು ಇಡಬೇಕು, ರಬ್ಬರ್ ಕಾರ್ಕು ಅಥವಾ ಸ್ಟಾಪ್ ಕಾರ್ಕ್ ಅಂತ ಬರ್ತವೆ. ಏನಕ್ಕೆ ಹೇಳ್ತೀನಿ ಯಾಕಂತ. ಕ್ಲೋಸ್ ಮಾಡಬೇಕು. ಯೂಸಿಂಗ್ ದ ಸ್ಟಾಪ್ ಕಾರ್ಕ್ ವಿ ಹ್ಯಾವ್ ಟು ಕ್ಲೋಸ್ ದಿ ಟೆಸ್ಟ್ ಟ್ಯೂಬ್. Right. Now suspend the test tube horizontally by 2 strings or wires as shown in the figure. ಒಂದು ಸಪೋರ್ಟ್ ತಗೊಳ್ಳಿ, ಒಂದು ಸಪೋರ್ಟ್ ತಗೊಂಡು ಏನು ಮಾಡಬೇಕು, ಸಸ್ಪೆಂಡ್ ಮಾಡಬೇಕು ಅಷ್ಟೇ. ಅದನ್ನ ಸಸ್ಪೆಂಡ್ ಅಂದರೆ ನೇತಾಕಬೇಕು. ಸಸ್ಪೆಂಡ್ ಮಾಡಿ, ಈ ಥರ ಒಂದು ಸಪೋರ್ಟ್ ತಗೊಂಡು ಸಸ್ಪೆಂಡ್ ಮಾಡಬೇಕು. ಹೀಗೆ ಮಾಡಬೇಕು. ಹೀಟ್ ದ ಟೆಸ್ಟ್ ಟ್ಯೂಬ್ with a burner until water vaporizes and the cork blows out.
ಇಲ್ಲಿ ಕೆಳಗಡೆ ಟೆಸ್ಟ್ ಟ್ಯೂಬನ್ನು ಹೀಟ್ ಮಾಡಬೇಕು ಬೈ ಯೂಸಿಂಗ್ ಎ ಬರ್ನರ್. Say we have a burner, Bunsen burner or anything. So using the fire, we have to heat that until water vaporizes. Andre the liquid water should turn into vapors, that is into gaseous medium. Gas cannot agbekkadu liquid irodu. So once it is turning into gas vapors or gaseous vapors, turn ಆದಾಗ ಏನಾಗುತ್ತೆ, that vapors are going to create a force, are going to exert a force on the stop cork. ಯಾವಾಗ ನೀರು ಆವಿಯಾಗಲ್ಲ, ಯಾವಾಗ ವೇಪರೈಸ್ ಆಗಿ ಈಗ ಏನಾಗುತ್ತೆ, ಗಾಳಿ ರೂಪದಲ್ಲಿ ಇರುತ್ತೆ. ಇಟ್ ಈಸ್ ನೌ ಇನ್ ದ ಫಾರ್ಮ್ ಆಫ್ ಏರ್ ಆರ್ ವೇಪರ್ಸ್. ವಾಟರ್ ಈಸ್ ನೌ ಇನ್ ದ ಫಾರ್ಮ್ ಆಫ್ ಏರ್ ಆರ್ ವೇಪರ್ಸ್. Now these vapors, they are going to exert pressure on the water stop cork. Stop cork blows. Blows means ಕಿತ್ಕೊಂಡು ಬರೋದು, ಹೊರ ಬರುತ್ತೆ. Now at the same moment you should have observed, you will observe that there is backward movement of the test tube. ಅರ್ಥ ಆಗ್ತಿದೆನಾ? When you heat that water is now turning into vapors. Vapors are creating a force or applying force on stop cork. Stop cork, because of that force, it flies. But during the application of the force by the vapors on the cork, when the force is going to create, immediately at the same instant of time, the stop cork is going to apply force on test tube. ಇಲ್ಲಿರ್ತಕ್ಕಂಥ ಗಾಳಿ ಏನಾಗುತ್ತೆ, ಅಲ್ಲೋ ಗುದ್ದುತ್ತೆ ಏನನ್ನ, ಸ್ಟಾಪ್ ಕಾರ್ಕ್ ಅನ್ನ. ಸ್ಟಾಪ್ ಕಾರ್ಕ್ ಕೂಡ ಅದೇ ಇಲ್ಲಿರ್ತಕ್ಕಂಥ ಅದೇ ಏರಿಗೆ ಫೋರ್ಸ್ ಹಾಕುತ್ತೆ ವಾಪಸ್, ರಿಯಾಕ್ಷನ್ ಫೋರ್ಸ್. ಇಫ್ ದಿಸ್ ಇಸ್ ಆಕ್ಷನ್, ದಿಸ್ ಶುಡ್ ಬಿ ರಿಯಾಕ್ಷನ್. ಒನ್ಸ್ ದ ಸ್ಟಾಪ್ ಕಾರ್ಕ್ ಅಪ್ಲೈಸ್ ದಿ ರಿಯಾಕ್ಷನ್ ಆರ್ ಎಕ್ಸರ್ಟ್ಸ್ ದಿ ರಿಯಾಕ್ಷನ್ ಫೋರ್ಸ್ ಬ್ಯಾಕ್ ಆನ್ ಟು ದಿ ಏರ್, ವಾಪಸ್ ಅದಕ್ಕೆ ಹಾಕಿದಾಗ ಫೋರ್ಸ್ ಅನ್ನ ಅಷ್ಟೇ ಪ್ರಮಾಣ ಫೋರ್ಸ್ ಹಾಕಿದಾಗ ಏನಾಗುತ್ತೆ, ನಾವು ಅಲಾಂಗ್ ವಿತ್ ದಿಸ್ ಏರ್ ಇನ್ಸೈಡ್ ದ ಟೆಸ್ಟ್ ಟ್ಯೂಬ್ ಅಂಡ್ ದ ಟೆಸ್ಟ್ ಟ್ಯೂಬ್ ಇಸ್ ನೌ ಗೋಯಿಂಗ್ ಟು move in the backward direction. Third law, Newton's third law. For action there is reaction in equal amount, but in opposite direction. But they move with different velocities. Thing is, of course they move in opposite direction. Hing hodre idu hing barutte, Newton's third law. But they move with different velocities. See, the cork flies very faster. ಆ ಕಾರ್ಕ್ ಏನಾಗುತ್ತೆ, ಬಹಳ ಫಾಸ್ಟ್ ಆಗಿ ಹೋಗುತ್ತೆ ಕಡೆಗೆ, ಹೊರಗಡೆ ಬಂದ್ಬಿಡುತ್ತೆ ಕಾರ್ಕ್, ಸ್ಟಾಪ್ ಕಾರ್ಕ್. ಟೆಸ್ಟ್ ಟ್ಯೂಬ್ ಏನಾಗುತ್ತೆ, ಮೂಮೆಂಟ್ ಆಗುತ್ತೆ, ಬಟ್ ದ ಮೂಮೆಂಟ್ ಈಸ್ ನಾಟ್ ದಟ್ ಕಂಪೇರ್ಡ್ ಟು ದಿ ಕಾರ್ಕ್. ಅಷ್ಟು ಭಾಳ ಮೂಮೆಂಟ್ ಆಗಲ್ಲ, ಹಿಂದಕ್ಕೆ ಈ ಥರ ಬರುತ್ತೆ ಅಷ್ಟೇ. ಹಿಂಗೆ ಇದೇನಾಗುತ್ತೆ, ಸಿಡ್ಕೊಂಡು ಹೋಗುತ್ತೆ ಹೊರಗಡೆ, ಬ್ಲೋನ್ ಅವೇ, ಕಿತ್ಕೊಂಡು ಹೋಗ್ಬಿಡುತ್ತೆ. ಇದು ಯಾವುದೋ ಕಾರ್ಕ್ ಸ್ಪೀಡಾಗಿ, ಇದು ಸ್ಪೀಡ್ ಅಷ್ಟು ಕಡಿಮೆ ಇರುತ್ತೆ ಇದ್ರದ್ದು ಟೆಸ್ಟ್ ಟ್ಯೂಬ್ ಹಿಂಗೆ ವಾಪಸ್ ಬರಬೇಕಾದ್ರೆ. ನೋಡಿ, ಸೇ m1 is the mass of the test tube, u1 is the velocity of the test tube before this interaction, before the blown away of cork ಹೋಗುವ ಮುಂಚೆ, ಅಂದರೆ ಬಿಫೋರ್ ಕೊಲಿಷನ್ ಇದ್ದಂಗೆ. ಇನ್ ದಟ್ ಎಕ್ಸ್ಪೆರಿಮೆಂಟ್ ಬಿಫೋರ್ ದ ಕೊಲಿಷನ್ ಅಂತ ಇದ್ದೀವಲ್ಲ, ಈಗ ಬಿಫೋರ್ ದಿ ಇಂಟರಾಕ್ಷನ್ ಅಂತ ಅನ್ಬೋದು, ಬಿಫೋರ್ ದಿ ಇಂಟರಾಕ್ಷನ್. ಸೊ u1 is the velocity of the test tube plus m2 is the mass of the cork. Say u2 is the velocity of the cork before the interaction. This is before interactions. ಹೌದಾ? ಎಷ್ಟೈತೆ ವೆಲಾಸಿಟಿ? ಹೀಟ್ ಮಾಡುವ ಮುಂಚೆ ಏನಾಗುತ್ತೆ, ಎಲ್ಲ ಸ್ಟೇಬಲ್ ಆಗಿ ರೆಸ್ಟಲ್ಲಿದ್ವು ಎಲ್ಲವೂ. ಕಾರ್ಕ್ ಮತ್ತು ಟೆಸ್ಟ್ ಟ್ಯೂಬ್ ಒಳಗಿರ್ತಕ್ಕಂಥ ಏರ್ ಎಲ್ಲದು ರೆಸ್ಟಲ್ಲಿದ್ವು. ಅಂದರೆ ವೆಲಾಸಿಟಿ ಆಫ್ ದ ಟೆಸ್ಟ್ ಟ್ಯೂಬ್ ಅಂಡ್ ದ ವೆಲಾಸಿಟಿ ಆಫ್ ದಿ ಕಾರ್ಕ್ ಬಿಫೋರ್ ದ ಇಂಟರಾಕ್ಷನ್, ಬಿಫೋರ್ ದಿಸ್ ಫೈರಿಂಗ್ ಅಪ್ ಅಂಡ್ ಬಿಫೋರ್ ದ ವಾಟರ್ ವೇಪರ್ಸ್, ಅದೆಲ್ಲ ಮುಂಚೆ ಏನಾಗಿತ್ತು, ಜೀರೋ ಆಗಿದ್ದು ವೆಲಾಸಿಟಿ. ಯಾಕೆ ಹೇಳಿ, ಸ್ಟೇಷನರಿಯಾಗಿ ಸ್ಟೇಬಲ್ ಆಗಿ ರೆಸ್ಟಲ್ಲಿರ್ತವೆ ಎಲ್ಲವೂ. ಅಂದರೆ ಇನಿಷಿಯಲ್ ಮೊಮೆಂಟಮ್ ಏನಾಗಿತ್ತು, ಜೀರೋ ಇತ್ತು. ವೇರ್ ದೆರ್ ಇಸ್ ನೋ ಮೊಮೆಂಟಮ್, ವೇರ್ ದೆರ್ ಇಸ್ ನೋ ವೆಲಾಸಿಟಿ, ಮೊಮೆಂಟಮ್ ಇಸ್ ಜೀರೋ. ವೇರ್ ದೆರ್ ಇಸ್ ನೋ ವೆಲಾಸಿಟಿ, ದೆರ್ ಇಸ್ ನೋ ಮೊಮೆಂಟಮ್. ಮುಂಚೆ ಏನಾಗಿತ್ತು, ಶೇಕ್ ಆಗಲ್ಲ, ಏನಾಗಲ್ಲ, ಇಲ್ಲಿ ಹೋಗಲ್ಲ, ಅಲ್ಲೇ ಇರ್ತವೆ. ಇನಿಷಿಯಲಿ ದೇ ವರ್ ದೇರ್ ಓನ್ಲಿ ಅಟ್ ರೆಸ್ಟ್, ಸುಮ್ಮನೆ ಇತ್ತು. ವಿಚ್ ಮೀನ್ಸ್ ದಟ್ ವೆಲಾಸಿಟಿ ಇಸ್ ಜೀರೋ. ವೆನ್ ವೆಲಾಸಿಟಿ ಇಸ್ ಜೀರೋ, ನೋ ಮೊಮೆಂಟಮ್ ಬಿಫೋರ್ ದಿ ಇಂಟ್ರಾಕ್ಷನ್. ಈಗ ಆಫ್ಟರ್ ದಿ ಇಂಟ್ರಾಕ್ಷನ್ ಏನಾಗುತ್ತೆ, ಇಟ್ ಬ್ಲೋಸ್ ಅವೇ. ಸೇ ದಿ ಕಾರ್ಕ್ blows away, ಇರ್ತಕ್ಕಂಥ ಕಾರ್ಕ್ ಏನಾಗುತ್ತೆ, ಇಟ್ ಬ್ಲೋಸ್ ಅವೇ. ಸೇ ಮಾಸ್ ಆಫ್ ದ ಕಾರ್ಕ್ ಇಸ್ u2 ಅಂಡ್ ಇಟ್ಸ್ ವೆಲಾಸಿಟಿ ಈಸ್ v2.
ಎಷ್ಟು v2 after the interaction, that is after the blown away, after the water vapors. Test tube mass say it is m1 and it is now moving in the backward direction with velocity v1 after the interaction ಹೇಳ್ತಿರೋದು ನಾನು, blown away ಆದಮೇಲೆ. ಅವಾಗ ಏನಾಗುತ್ತೆ, ಟೋಟಲ್ ಮೊಮೆಂಟಮ್ ಎಷ್ಟಾಗುತ್ತಪ್ಪ ಅವಾಗ m1 into v1 plus m2 into v2. From the law of conservation of momentum, before the interaction momentum should be equal to the after the interaction momentum. ಇದು after the interaction. After the interaction. Therefore, from this law, now we can say that this initial momentum was 0. ಇದೇನಾಗಿತ್ತು, 0 ಆಗಿತ್ತು. ಈಗ ಆ ಕಡೆ ಏನಿದೆ, m1 into v1 plus m2 into v2. Or else m1 into v1 should be equal to minus m2 into v2. ಅಂದರೆ momentum of the test tube after the interaction should be equal to the momentum of the cork after the interaction. ಇನಿಷಿಯಲಿ 0 ಆಗಿದ್ರೆ ಇವೆರಡು ಏನಾಗಿರುತ್ತೆ, ಒಂದಕ್ಕೊಂದು ಅಪೋಸ್ ಆಗಿರ್ತವೆ. ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ದಟ್ ಇಟ್ ಈಸ್ ಗೋಯಿಂಗ್ ಇನ್ ದಿಸ್ ಡೈರೆಕ್ಷನ್, ಇಟ್ ಈಸ್ ಕಮಿಂಗ್ ಇನ್ ದಿಸ್ ಡೈರೆಕ್ಷನ್ ಅಷ್ಟೇ. ಎವ್ರಿಥಿಂಗ್ ಹಿಯರ್ ಈಸ್, ಆಲ್ ದೀಸ್ ಕೈಂಡ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಆರ್ ರೂಲ್ಡ್ ಬೈ 2 laws. One is third law of motion, another one is law of conservation of momentum. In fact, launching of satellite in the rockets, when we just launch the rockets ಅನ್ನು ಲಾಂಚ್ ಮಾಡಬೇಕಂದ್ರೆ ಏನು ಮಾಡ್ತೀವಿ, ಫೈರ್ ಮಾಡ್ತೀವಲ್ವಾ, ಕೆಳಗಡೆ ಬೆಂಕಿ ಹಂಗೆ ಬಗ 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 ಅಂತ ಬರ್ತಿರುತ್ತಲ್ವಾ, ದಟ್ ಈಸ್ m1 into v1. ಮೇಲೆ ಹೋಗುತ್ತಲ್ವ ರಾಕೆಟ್, ಅದು m2 into v2. ಬೋತ್ ಆಫ್ ದಮ್ ಶುಡ್ ಬಿ ಬ್ಯಾಲೆನ್ಸ್ಡ್ ಲೈಕ್ ದಿಸ್. ಅದು ಕೂಡ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂಡ್ ಥರ್ಡ್ ಲಾ ಆಫ್ ಮೋಷನ್. ಫಾರ್ ಎವ್ರಿ ಆಕ್ಷನ್ ದರ್ ಈಸ್ ಆಪೋಸಿಟ್ ರಿಯಾಕ್ಷನ್. And the momentum should be balanced. They should be equal to each other from the law of conservation of momentum. So by using these two principles and these two laws, they launched the satellite. They launched the rocket. Now, let's get into examples straight away. Example 9.6 about law of conservation of momentum. Example 9.6 regarding law of conservation of momentum. From textbook. It is saying a bullet of mass 20 gram is horizontally fired with a velocity 150 meter per second from a pistol of mass 2 kg. What is the recoil velocity of the pistol? See, a bullet of mass 20 gram is horizontally fired with a velocity from a pistol. Say, ಒಂದು ಪಿಸ್ತೂಲ್ ಇದೆ, right? Here we have a pistol. Fine. So from the pistol they fire a bullet. ಒಂದು ಬುಲೆಟ್ ಅನ್ನು ಫೈರ್ ಮಾಡ್ತಾರೆ. Now bullet comes out of the pistol, it goes. Following, how much? The bullet is of mass 20 gram. ಎಷ್ಟು ಗ್ರಾಮು? 20 ಗ್ರಾಮ್. ಹೌದಾ? ಇದೇನಿದು ಮಾಸ್ ಆಫ್ ದಿ ಗನ್, ಸರಿ ಪಿಸ್ತೂಲ್ ಎಷ್ಟು? 2 kg. ಇದೆಷ್ಟಿದು? 2 kg ಮಾಸ್. 2 kg ಮಾಸ್. The bullet is fired with velocity 150 meter per second. ಎಷ್ಟಪ್ಪ ಇದು? 150 ಮೀಟರ್ ಪರ್ ಸೆಕೆಂಡ್. ಲೆಕ್ಕ ಹಾಕಿ 150 ಮೀಟರ್ ಪರ್ ಸೆಕೆಂಡ್ ಅಂದರೆ ಸುಮ್ಮನೆ ಅಲ್ಲ ಅದು. ಒಂದು ಸೆಕೆಂಡಿಗೆ 150 ಮೀಟ್ರ್ ಹೋಗೋದು. ಹುಸೇನ್ ಬೋಲ್ಟು 9.something ಸೆಕೆಂಡ್ಸ್ಗಳಿಗೆ 100 ಮೀಟ್ರ್ ಹೋಗ್ತಾನೆ, ಹೌದಾ? 10 ಸೆಕೆಂಡ್ಸ್, 10 ಸೆಕೆಂಡ್ಸಿಗೆ 100 ಮೀಟ್ರ್ ಹೋಗ್ತಾನವ. ಇದು ಒಂದೇ ಸೆಕೆಂಡಿಗೆ 150 ಮೀಟ್ರ್ ಹೋಗುತ್ತಿದ್ದು.
ಯಾವುದು ಬುಲೆಟ್ ಅಂದರೆ ಅಷ್ಟು ಫಾಸ್ಟ್ ಇದೆ ಅಂತ ಅರ್ಥ. ಹೌದಾ? ವಾಟ್ ಈಸ್ ದ ರೀಕಾಯಿಲ್ ವೆಲಾಸಿಟಿ ಆಫ್ ದಿ ಪಿಸ್ತೂಲ್ ಕೇಳಿದೆ ನಾವು. ಸೊ ಇದು ಬುಲೆಟ್, ಇದು ಅದು ವೆಲಾಸಿಟಿ ಎಷ್ಟಿದೆ 150 ಮೀಟರ್ ಪರ್ ಸೆಕೆಂಡ್ ಇದೆ. ಅದ್ರ ತೂಕ ಎಷ್ಟಿದೆ, ಮಾಸ್ ಎಷ್ಟಿದೆ, ನಾಟ್ ತೂಕ, ಮಾಸ್ ಎಷ್ಟಿದೆ 20 ಗ್ರಾಮ್ ಇದೆ. ದ ಮಾಸ್ ಆಫ್ ದಿ ಪಿಸ್ತೂಲ್ ಇಸ್ ಹೌ ಮಚ್? ಇಟ್ ಈಸ್ 2 kg. ವೆನ್ ಯು ಫೈರ್ ದ ಬುಲೆಟ್, ದಿ ಪಿಸ್ತೂಲ್ ಎಕ್ಸ್ಪೀರಿಯನ್ಸಸ್ ಬ್ಯಾಕ್ವರ್ಡ್ ಮೋಷನ್. ಯು ವಿಲ್ ಎಕ್ಸ್ಪೀರಿಯನ್ಸ್ ಎ ಬ್ಯಾಕ್ವರ್ಡ್ ಮೋಷನ್. ಈಗ ಹಿಡ್ಕೊಂಡು ಪಿಸ್ತೂಲನ್ನು ಬುಲೆಟನ್ನು ಫೈರ್ ಮಾಡಿದರೆ ಬುಲೆಟ್ ಮುಂದಕ್ಕೆ ಹೋಗುತ್ತೆ, ಗನ್ನು ಹಿಂದಕ್ಕೆ ಬರುತ್ತೆ, ಅಥವಾ ಪಿಸ್ತೂಲ್ ಹಿಂದಕ್ಕೆ ಬರುತ್ತೆ. ಹೀಗೆ ನಿಮ್ಮ ಕೈ ಕೂಡ ಮೂವ್ಮೆಂಟ್ ಆಗುತ್ತೆ. ಹಾಗಾಗಿ ಸ್ಟಿಫಾಗಿ ಹಿಡ್ಕೋಬೇಕು ಕೈಯನ್ನು. ಆ ಫೋರ್ಸನ್ನು ಸುಮ್ಮನೆ ಲೂಸ್ ಹಿಡ್ಕೊಂಡು ಫೈರ್ ಮಾಡಿದನಪ್ಪ ಅಂದರೆ ಆ ಫೋರ್ಸ್ ಏನಾಗುತ್ತೆ, ನಿನ್ನ ಕೈ ಮೇಲೆ ಬೀಳುತ್ತೆ. ಆ ಪಿಸ್ತೂಲ್ನ ಫೋರ್ಸ್ ನಿನ್ನ ಕೈ ಮೇಲೆ ಬೀಳುತ್ತೆ ಹಿಂದಕ್ಕೆ ಬರುವಾಗ. ಆ್ಯಂಡ್ ಯುವರ್ ಹ್ಯಾಂಡ್ ವಿಲ್ ಎಕ್ಸ್ಪೀರಿಯನ್ಸ್ ಎ ಪೇನ್ ಆಗಿಬಿಡುತ್ತೆ. ಹಾಗಾಗಿ ಸ್ಟಿಫಾಗಿ ಹಿಡ್ಕೊಂಡು ಫೈರ್ ಮಾಡಬೇಕು. ಅವಾಗ ಏನಾಗುತ್ತೆ, ದಟ್ ಗನ್ ಆರ್ ದ ಪಿಸ್ತೂಲ್ ವಿಲ್ ಕಮ್ ಬ್ಯಾಕ್. ನೋ, ದ ಬುಲೆಟ್ ಗೋಸ್ ಫ್ರಂಟ್, ದಿ ಗನ್ ಆರ್ ಪಿಸ್ತೂಲ್ ಕಮ್ಸ್ ಬ್ಯಾಕ್ ಫ್ರಮ್ ದ ಥರ್ಡ್ ಲಾ ಆಫ್ ಮೋಷನ್. ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಬರುವಾಗ ಏನಾಗುತ್ತೆ, ವೆನ್ ಯು ಆರ್ ಸ್ಟಿಫ್, ದಟ್ ಈಸ್ ವೆನ್ ಯುವರ್ ಹ್ಯಾಂಡ್ ಈಸ್ ಸ್ಟಿಫ್, ಯು ಕ್ಯಾನ್ ಜಸ್ಟ್ ಸಸ್ಟೈನ್ ದಟ್ ಪೇನ್. ಆ ಪೇನನ್ನು ತಡ್ಕೋಬೋದು, ಹಿಂಗೆ ಈಸಿಯಾಗಿ ಹಿಡ್ಕೋಬೋದು, ತಡ್ಕೋಬೋದು. ಹೌದಾ? ಆ ಥರ ಇಲ್ಲಿ ಏನು ಕೇಳಿದರೆ ಅವರು, ರೀಕಾಯ್ಲಿಂಗ್ ವೆಲಾಸಿಟಿ ಆಫ್ ದ ಪಿಸ್ತೂಲ್ ಕೇಳಿದ್ದಾರೆ. ಅಂದರೆ ಪಿಸ್ತೂಲ್ ಹಿಂದಕ್ಕೆ ಬರ್ತಕ್ಕಂಥ ವೆಲಾಸಿಟಿ ಎಷ್ಟಿದೆ. ವಿ ಹ್ಯಾವ್ ಟು ಫೈಂಡ್ ದಿ ರೀಕಾಯ್ಲಿಂಗ್ ವೆಲಾಸಿಟಿ. ರೀಕಾಯ್ಲ್ ಮೀನ್ಸ್ ಕಮ್ ಬ್ಯಾಕ್ ಅಂತ. ಎಕ್ಸ್ಪೀರಿಯನ್ಸ್ ಎ ಬ್ಯಾಕ್ವರ್ಡ್ ಮೋಷನ್, ರೀಕಾಯ್ಲಿಂಗ್ ವೆಲಾಸಿಟಿ. ಹಿಂದಕ್ಕೆ ಬರೋದನ್ನು ರೀಕಾಯ್ಲ್ ಅಂತಾರೆ. and the pistol comes back, no, it is known as recoil. Now, you have to find recoil velocity. From the law of conservation of momentum, from the law of conservation of momentum, you know, m1 into u1 plus m2 into u2 is equals to m1 into v1 plus m2 into v2. ಗೊತ್ತಿದೆ ನಮಗೆ. m1 ಅಂದ್ರೇನು, ಮಾಸ್ ಆಫ್ ದ ಬುಲೆಟ್. ಸೇ ಇಟ್ ಈಸ್ m1. u1 ಅಂದ್ರೇನು, ವೆಲಾಸಿಟಿ ಆಫ್ ದ ಬುಲೆಟ್. ಬಟ್ ಇಟ್ ಈಸ್ ಆಫ್ಟರ್ ದ ಫೈರಿಂಗ್, ದಟ್ ಈಸ್ ಆಫ್ಟರ್ ದ ಇಂಟ್ರಾಕ್ಷನ್. ಈಗ ಬುಲೆಟ್ಟು ಮತ್ತು ಗನ್ನು ನಿಮ್ಮ ಕೈಲಿದೆಪ್ಪ, ಇನ್ನು ಫೈರ್ ಮಾಡಿಲ್ಲ, ಬುಲೆಟ್ಟು ಹೋಗ್ತಿಲ್ಲ, ಗನ್ನು ವಾಪಸ್ ಬರ್ತಿಲ್ಲ ಅಂದರೆ ಅವುಗಳ ವೆಲಾಸಿಟಿ 0 ಅಂತ ಅರ್ಥ. ದೇರ್ ಇನಿಷಿಯಲ್ ವೆಲಾಸಿಟೀಸ್ ಆರ್ 0 ಬಿಫೋರ್ ದ ಫೈರಿಂಗ್. ಈ ಫೈರ್ ಮಾಡುವ ಮುಂಚೆ ಬುಲೆಟ್ ಅಲ್ಲೇ ಇದೆ, ಗನ್ನು ಕೂಡ ಅಲ್ಲೇ ಇದೆ. ದಟ್ ಈಸ್ ಬಿಫೋರ್ ದ ಇಂಟ್ರಾಕ್ಷನ್, ಬಿಫೋರ್ ದ ಫೈರಿಂಗ್. ದ ವೆಲಾಸಿಟಿ ಆಫ್ ದ ಬುಲೆಟ್ ಇಸ್ 0, ವೆಲಾಸಿಟಿ ಆಫ್ ದಿ ಪಿಸ್ತೂಲ್ ಇಸ್ ಆಲ್ಸೋ 0. ಹಾಗಾಗಿ u1 and u2 ವಿಲ್ ಬಿ 0. ಫಾಲೋವಿಂಗ್ ಹಿಯರ್, m1 ಈಸ್ ದಿ ವಾಟ್? ಮಾಸ್ ಆಫ್ ಬುಲೆಟ್. ಮಾಸ್ ಆಫ್ ಬುಲೆಟ್ ಇವೆಲ್ಲ ಬರ್ಕೊಳ್ರಿ. ಮಾಸ್ ಆಫ್ ಬುಲೆಟ್ ಎಷ್ಟಪ್ಪ? 20 ಗ್ರಾಮ್. ಲೆಟ್ಸ್ ಕನ್ವರ್ಟ್ ಇಂಟು ಕೆ ಜಿ. ಏನಾಗುತ್ತೆ? 0.02 kg ಆಗುತ್ತೆ. 0.02 kg ಹೆಂಗೆ ಬರುತ್ತೆ? ಬೈ ಡಿವೈಡೆಡ್ ಬೈ 1000 ಮಾಡಿ. ಬಿಕಾಸ್ 1 kg ಈಕ್ವಲ್ಸ್ ಟು 1000 ಗ್ರಾಮ್ಸ್ ಅಲ್ವಾ? ಸೊ ಡಿವೈಡೆಡ್ ಬೈ 1000 ಮಾಡಿ 0.02 kg ಆಗುತ್ತೆ. 100 ಗ್ರಾಮ್ ಇದ್ದರೆ ಬುಲೆಟ್ಟು 0.1 kg ಆಗ್ತಿತ್ತು. ಈಗ ಎಷ್ಟು? 0.02 kg. m2 ಇಸ್ ದಿ ಮಾಸ್ ಆಫ್ ಪಿಸ್ತೂಲ್. is the mass of pistol. ಎಷ್ಟಿದೆ? 2 kg ಇದೆ. ಬೋತ್ ಆಫ್ ದಮ್ ಶುಡ್ ಬಿ ಇನ್ kg. 1 ಗ್ರಾಮಲ್ಲಿ 1 kg ಇರಬಾರ್ದು, 2 kg ಇರಬೇಕು. u1 and u2 ಆರ್ ಇನಿಷಿಯಲ್ ವೆಲಾಸಿಟೀಸ್. ಫೈರಿಂಗ್ ಮುಂಚೆ ಇನಿಷಿಯಲ್ ವೆಲಾಸಿಟೀಸ್ ಆಫ್ ಪಿಸ್ತೂಲ್ ಅಂಡ್ ಇನಿಷಿಯಲ್ ವೆಲಾಸಿಟೀಸ್ ಆಫ್ ಬುಲೆಟ್. u1 ಬುಲೆಟ್ಟು, u2 ಪಿಸ್ತೂಲ್. ಬುಲೆಟ್ ಅಂಡ್ ಪಿಸ್ತೂಲ್ ಅವಾಗ ಬಿಫೋರ್ ಫೈರಿಂಗ್. ಇನಿಷಿಯಲ್ ಅಂದರೆ ಬಿಫೋರ್ ಫೈರಿಂಗ್ ಅಂತ ಅರ್ಥ. ದಟ್ ಈಸ್ ಬಿಫೋರ್ ಇಂಟರಾಕ್ಷನ್. u1 and u2 ಆರ್ ವಾಟ್? 0. ಬಿಫೋರ್ ಇಂಟರಾಕ್ಷನ್ ದರ್ ವರ್ ನೋ ವೆಲಾಸಿಟೀಸ್. ಸುಮ್ಮನಿದ್ವು, ಅವು ರೆಸ್ಟ್ ಆಗಿದ್ವು. u1 u2 ಈಕ್ವಲ್ಸ್ ಟು 0. v1 and v2 ಆರ್ ವಾಟ್? ವೆಲಾಸಿಟೀಸ್ ಆಫ್, ದೇ ಆರ್ ಫೈನಲ್ ಆರ್ ವೆಲಾಸಿಟೀಸ್ after the firing. Velocities of bullet and pistol. Bullet and pistol after the firing. After the firing of bullet. That is after the interaction. After the interaction. ಅವು 0 ಆಗಿರಲ್ಲ, ಯಾಕಂದರೆ ಬುಲೆಟ್ ಹೋಗ್ತಾ ಇರುತ್ತೆ 150 ಮೀಟರ್ ಪರ್ ಸೆಕೆಂಡ್. ಇದು ಒಂದಿಷ್ಟು ವೆಲಾಸಿಟಿಲಿ ಬರ್ತಾ ಇರುತ್ತೆ.
ನಮಗೆ V1 ಕೊಟ್ಟಿದ್ದಾನೆ, ಎಷ್ಟು ಕೊಟ್ಟಿದ್ದಾನೆ? 150 ಕೊಟ್ಟಿದ್ದಾನೆ, ಅವನೇ ಕೊಟ್ಟಿದ್ದಾನೆ. ಆಫ್ಟರ್ ದ ಫೈರಿಂಗ್ ದ ಬುಲೆಟ್ ಗೋಸ್ ವಿತ್ ವೆಲಾಸಿಟಿ 150 ಮೀಟರ್ ಪರ್ ಸೆಕೆಂಡ್ ಅಂತ V1 ಕೊಟ್ಟಿದ್ದಾನೆ ಅಂತ ಅರ್ಥ. ನಾವೇ ಮಾಡಬೇಕು, ಪಿಸ್ತೂಲ್ನ ವೆಲಾಸಿಟಿ ಕಂಡಿಡಬೇಕು, V2 ಕಂಡಿಡಬೇಕು ನಾವು. ದಟ್ ಈಸ್ ರೀಕಾಲಿಂಗ್ ವೆಲಾಸಿಟಿ ಆಫ್ ದಿ ಪಿಸ್ತೂಲ್ ಈಸ್ V2. ಪಿಸ್ತೂಲ್ ಹಿಂದಕ್ಕೆ ಬರ್ತಕ್ಕಂಥ ವೆಲಾಸಿಟಿ ಎಷ್ಟಿದೆ ಅಂತ ಗೊತ್ತಾಗಬೇಕು, V2 ಗೊತ್ತಾಗಬೇಕು ಅಷ್ಟೇ. ಪುಟ್ ಮಾಡಿ ಎಲ್ಲವನ್ನು, ಅಲ್ಲ ಆ ಒಂದು ಇಕ್ವೇಷನ್ಗೆ ಪುಟ್ ಮಾಡಿ. ಸೇ ದಿಸ್ ಇಸ್ ಇಕ್ವೇಷನ್ ನಂಬರ್ 1. ಪುಟ್ ಆಲ್ ದ ವ್ಯಾಲ್ಯೂಸ್ ಇಂಟು ಇಕ್ವೇಷನ್ ನಂಬರ್ 1. ಏನಾಗ್ತದೆ? m1 ಇಂಟು 0. ಇನಿಷಿಯಲಿ ದ ವೆಲಾಸಿಟಿ ಆಫ್ ದಿ ಬುಲೆಟ್ ಈಸ್ 0 ಪ್ಲಸ್ velocity of the pistol is also 0. This is total momentum before the firing. Before firing. That should be equal to what? Total momentum after the firing. ಏನಾಗುತ್ತೆ? After the firing, m1 into what is the velocity of the bullet after the firing? 150 meter per second. Plus ಅವರೇ ಕೊಟ್ಟಿದ್ದಾರಲ್ವಾ m1 ಎಷ್ಟು ಅಂತಂದು. ಎಷ್ಟು ಕೊಟ್ಟಿದ್ದಾನಪ್ಪ? ಇಲ್ಲಿ ನೋಡಿ, m1 ಎಷ್ಟು? 0.02. m2 ಎಷ್ಟು? 2 kg. 2 into 0 is 0. 0.02 into 0 is 0. Since there is no velocity before the firing, momentum is 0. ಹಾಗಾಗಿ 0 ಆಗಿದೆ. is equals to m1 into 150 plus m2 ಎಷ್ಟಿದೆಪ್ಪ? 2 kg. m1 ಎಷ್ಟಿದೆ? 0.02 into 150. ಇದು ಬುಲೆಟ್ದು ಆಫ್ಟರ್ ದ ಫೈರಿಂಗ್. 2 kg ಪಿಸ್ತೂಲ್ ಇಂಟು ವಾಟ್ ಇಸ್ ದ ವೆಲಾಸಿಟಿ? ವಿ ಡೋಂಟ್ ನೋ. ಅದೇ ಬೇಕಾಗಿರೋದು ನಮಗೆ V2, ರೀಕಾಲಿಂಗ್ ವೆಲಾಸಿಟಿ, ಹಿಂದಕ್ಕೆ ಬರ್ತಕ್ಕಂಥ ವೇಗ. ಫಾಲೋವಿಂಗ್. ಈಗ ನೋಡಿ, 0.02 ಇಂಟು 150 ಎಷ್ಟಾಗುತ್ತೆ? 15 30, 15 30, 152 300. 300 ಇಲ್ಲಿ ಎಷ್ಟಿದೆಪ್ಪ? 0.2 ಸಂಖ್ಯೆ ನೋಡಬೇಕು, 3 ಆಗುತ್ತೆ. 3.00 ಅಂದರೆ ಒಂದೇ, 3 ಅಂದರೆ ಒಂದೇ. ಪ್ಲಸ್ 2 ಇಂಟು V2 ಎಷ್ಟು? 2 ಇಂಟು V2. ಇದೇನಿದು? ಟೋಟಲಿ 0 ಆಗುತ್ತೆ. ಇದೇನಿದು? ಟೋಟಲ್ ಮೊಮೆಂಟಮ್ ಆಫ್ಟರ್ ದ ಫೈರಿಂಗ್, ಆಫ್ಟರ್ ದ ಇಂಟರಾಕ್ಷನ್. They should be equal to each other from the law of conservation of momentum. ಹೌದಾ? ಈಗ ಏನಾಗುತ್ತೆ ನೋಡಿ, ಇದು 0, ಇದೆಷ್ಟೇನದು 0. ಇದೇನಾಗುತ್ತೆ? ಇದು 3 ಪ್ಲಸ್ 2V2 ಈ ಕಡೆ. ಐ ವಾಂಟ್ V2 ಇಸ್ ಈಕ್ವಲ್ಸ್ ಟು 3 ಈ ಕಡೆ ತೊಗೊಂಬನ್ನಿ, -3 ಆಯಿತು. ಇಲ್ಲಿ 2V2 ಇದೆ, 2 ಕೆಳ ಬರುತ್ತೆ, ಅವಾಗೇನಾಯಿತು? -3/2 ಅಂದ್ರೇನು? 1.5 ಎಂತ? -1.5 ಮೀಟರ್ಸ್ ಪರ್ ಸೆಕೆಂಡ್. ಅಂದರೆ ಇದು 150 ಮೀಟರ್ ಪರ್ ಸೆಕೆಂಡ್ ಮುಂದಕ್ಕೆ ಹೋದರೆ ಇದು ಬರೀ 1.5 ಮೀಟರ್ ಪರ್ ಸೆಕೆಂಡ್ ಹಿಂದಕ್ಕೆ ಬರುತ್ತೆ. ನೋಡಿ ಎಷ್ಟು ವೆಲಾಸಿಟಿ ಕಡಿಮೆ ಇದೆ. ಯಾಕೆ ಕಡಿಮೆ ಇದೆ ವೆಲಾಸಿಟಿ ಇದ್ರದ್ದು ಪಿಸ್ತೂಲ್ದು? ಬಿಕಾಸ್ ದ ಮಾಸ್ ಆಫ್ ದಿ ಪಿಸ್ತೂಲ್ ಈಸ್ ವೆರಿ ಮಚ್. 2 kg 20 ಗ್ರಾಮ್ ಅಲ್ಲಿ. ಅರ್ಥ ಆಗ್ತಿದೆನಾ? ದಿ ಮಾಸ್ ಆಫ್ ದಿ ಬುಲೆಟ್ ಈಸ್ ವೆರಿ ಲೆಸ್, ಬಟ್ ಇಟ್ಸ್ ಸ್ಪೀಡ್ ಈಸ್ ಮೋರ್, ಇಟ್ಸ್ ವೆಲಾಸಿಟಿ ಈಸ್ ಮೋರ್. ಮಾಸ್ ಆಫ್ ದ ಪಿಸ್ತೂಲ್ ಈಸ್ ವೆರಿ ಮೋರ್, ಬಟ್ ಇಟ್ಸ್ ವೆಲಾಸಿಟಿ ಈಸ್ ಲೆಸ್. ಒನ್ ಕಂಪನ್ಸೇಟ್ಸ್ ಅದರ್. ಒಂದಕ್ಕೆ ಕರೆಕ್ಟ್ ಸಪೋರ್ಟ್ ಮಾಡುತ್ತೆ. ಅಲ್ಲಿಗೆ ಏನಾಗುತ್ತೆ? 2 ಈಕ್ವಲ್ ಆಗ್ತವೆ. ಅಟ್ ಲಾಸ್ಟ್ ದೇ ವಿಲ್ ಬಿ ಈಕ್ವಲ್ ಟು ಈಚ್ ಅದರ್. ದಟ್ ಈಸ್ ಮೊಮೆಂಟಮ್ ವಿಲ್ ಬಿ ಕನ್ಸರ್ವ್ಡ್. ಮೊಮೆಂಟಮ್ ರಿಮೈನ್ಸ್ ಅನ್ಚೇಂಜ್ಡ್ ಅಂತ ಅರ್ಥ. ಬಿಫೋರ್ ದಿ ಫೈರಿಂಗ್, ಆಫ್ಟರ್ ದ ಫೈರಿಂಗ್ ಯು ಶುಡ್ ನಾಟ್ ಚೇಂಜ್. ಹಾಗಾಗಿ ಇದು ಸಮ ಆಗಿರಬೇಕು. ಎಲ್ಲೆಲ್ಲಿ ಯಾವ್ಯಾವ ಎಕ್ಸಾಂಪಲ್ಸ್, ಯಾವ್ಯಾವ ಪ್ರಾಬ್ಲಮ್ಸಲ್ಲಿ ಬಿಫೋರ್ ದಿ ಇಂಟ್ರಾಕ್ಷನ್ ಅಂದರೆ ಇಂಟ್ರಾಕ್ಷನ್ ಮುಂಚೆ ಸ್ಟಿಲ್ ಆಗಿದ್ವೋ, ರೆಸ್ಟ್ ಆಗಿದ್ವೋ, ಮೂವ್ ಆಗ್ತಿದ್ದಿಲ್ಲ ಅಂದರೆ ಬುಲೆಟ್ ಮೂವ್ ಆಗ್ತಿದ್ದಿಲ್ಲ, ಮುಂಚೆ ಗನ್ನು ಕೂಡ ಮೂವ್ ಆಗ್ತಿದ್ದಿಲ್ಲ. ಅಲ್ಲಿ ಬಲೂನ್ ಎಕ್ಸಾಂಪಲ್, ಸ್ಟ್ರಾ ಮೂವ್ ಆಗ್ತಿದ್ದಿಲ್ಲ, ಬಲೂನ್ ಮೂವ್ ಆಗ್ತಿದ್ದಿಲ್ಲ. ಟೆಸ್ಟ್ ಟ್ಯೂಬ್, ಕಾರ್ಕ್ ಮೂವ್ ಆಗಲಿಲ್ಲ, ಟೆಸ್ಟ್ ಟ್ಯೂಬ್ ಮೂವ್ ಆಗಲಿಲ್ಲ. ಯಾವಾಗ? ಫೈರ್ ಮಾಡೋ ಮುಂಚೆ, ವಾಟರ್ ವೇಪರ್ಸ್ ಆಗುವ ಮುಂಚೆ, ಇಲ್ಲಿ ಗಾಳಿ ಹೋಗೋ ಮುಂಚೆ ಬಲೂನ್ ಮುಖಾಂತರ ಸ್ಟಿಲ್ ಆಗಿದ್ವು, ರೆಸ್ಟಲ್ಲಿದ್ವು. ಅಂದರೆ ಇದು ಯಾವಾಗಲೂ ಲೆಫ್ಟ್ ಪಾರ್ಟ್ 0 ಆಗ್ಬಿಡುತ್ತೆ. ಅವಾಗ ಇನಿಷಿಯಲ್ ಮೊಮೆಂಟಮ್ ಅಥವಾ ಮೊಮೆಂಟಮ್ ಬಿಫೋರ್ ದಿ ಇಂಟ್ರಾಕ್ಷನ್ 0 ಆಗ್ಬಿಡುತ್ತೆ. ನೀವು ಇದು ಮಾತ್ರ ತಗೋಬೇಕು ಅವಾಗ ಡೈರೆಕ್ಟಾಗಿ ಪ್ರಾಬ್ಲಮ್ಸನ್ನು ಮಾಡುವಾಗ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸಾಲ್ವ್ ಮಾಡುವಾಗ. ಮತ್ತು ಇದನ್ನೆಲ್ಲ ಬರ್ಕೋಬಾರ್ದು ನೀವು ಡೈರೆಕ್ಟಾಗಿ m1 ಇಂಟು V1 ಇಸ್ ಈಕ್ವಲ್ಸ್ ಟು -m2 ಇಂಟು V2 ಡೈರೆಕ್ಟ್ ಬರೀಬೇಕು ಅವಾಗ. ನೋಡಿ ಇದಿಷ್ಟು 0 ಆದರೆ 0 ಇಸ್ ಈಕ್ವಲ್ಸ್ ಟು m1 ಇಂಟು V1 ಪ್ಲಸ್ m2 ಇಂಟು V2, ಅಥವಾ m1 ಇಂಟು V1 ಇಸ್ ಈಕ್ವಲ್ಸ್ ಟು m2 ಇಂಟು ಈ ಕಡೆ ತೊಗೊಂಬನ್ನಿ, ಅವಾಗ -m2 V2 ಆಗುತ್ತೆ. ಯಾವಾಗ? ಬಿಫೋರ್ ದ ಇಂಟ್ರಾಕ್ಷನ್, ಇಫ್ ಬೋತ್ ಆಫ್ ದಿಮ್ ವರ್ ಅಟ್ ರೆಸ್ಟ್ ಇದ್ದಾಗ, ಅವಾಗ ಇದಿಷ್ಟು 0 ಆಗುತ್ತೆ. ಡೈರೆಕ್ಟೇ ಬರೆಯೋದು. ಹಾಗಾಗಿ ರೀಕಾಲಿಂಗ್ ವೆಲಾಸಿಟಿ ಆಫ್ ದಿ ಪಿಸ್ತೂಲ್ ಈಸ್ -1.5 ಮೀಟರ್ ಪರ್ ಸೆಕೆಂಡ್. ರೀಕಾಯಿಲ್ ಅಂದರೆ ಮೈನಸ್ ಇಂಡಿಕೇಟ್ಸ್ ಇಟ್ ಕಮ್ಸ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ಅದನ್ನ ನಾವು ಇಂಗ್ಲೀಷ್ನಲ್ಲಿ ರೀಕಾಯಿಲಿಂಗ್ ಅಂತೀವಿ, ಹಿಂದಕ್ಕೆ ಬರೋದು ಅಂತೀವಿ. ಕನ್ನಡದಲ್ಲಿ ಹಿಂದಕ್ಕೆ ಬರುವುದನ್ನು ಇಂಗ್ಲೀಷ್ನಲ್ಲಿ ರಿಕಾಯಿಲ್, ವಾಪಸ್ ಹಿಂದಕ್ಕೆ ಬರೋದು ಅಂತ. ಅಂದರೆ ಮೈನಸ್ ಇಂಡಿಕೇಟ್ಸ್ ಆಪೋಸಿಟ್ ಡೈರೆಕ್ಷನ್ ಟು ದ ಬುಲೆಟ್. 150 ಮೀಟರ್ ಪರ್ ಸೆಕೆಂಡ್ ಮುಂದಕ್ಕೆ ಹೋದರೆ
ಪಿಸ್ತೂಲು 1.5 ಮೀಟರ್ ಪರ್ ಸೆಕೆಂಡಲ್ಲಿ ಹಿಂದಕ್ಕೆ ಬರುತ್ತೆ. ಈ ಮೈನಸ್ ಇಂಡಿಕೇಟ್ಸ್ ಬ್ಯಾಕ್ವರ್ಡ್ ಡೈರೆಕ್ಷನ್, ದಟ್ ಈಸ್ ರೀಕಾಯಿಲಿಂಗ್ ಅಷ್ಟೇ. Now, this is the example 9.6. Fine. So, next class we deal with other examples, remaining examples, and once we done these examples, thereafter we jump into the exercise problems. Right? So, watch the video. Enjoy. Thank you.